hello, namaskara. Texas Kannada Short Film Festival 2.0 ಪ್ರಸ್ತುತಪಡಿಸುವ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋಗೆ ನಾನು ನಿಮ್ಮ ಹೋಸ್ಟ್ ಕೃತಿ ವಸಂತ್ ಮಾಡುವ ಸ್ವಾಗತ ಸುಸ್ವಾಗತ. ಸೊ ಇದನ್ನ ಹೇಳ್ತಾ ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ TKSFF2 ನನಗೆ ಈ ತರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್ ಅಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಹಾಗೆ ಇವತ್ತು ನಮ್ ಜೊತೆ ಟೆಕ್ನಿಕಲ್ ಸಪೋರ್ಟ್ ಟೀಮ್ ನವ್ರು ಕೂಡ ಇದ್ದಾರೆ. ಅವರು ಪದ್ಮಿನಿ ಮಂಡಲ್ ಅಂಡ್ ಶರತ್ ಸಿದ್ದಪ್ಪ ಅವರು. ಸೊ ಥ್ಯಾಂಕ್ ಯು. ಹಾಗೆ ಇವತ್ತು TKSFF2 ನಲ್ಲಿ ನಮ್ ಜೊತೆ ಒಂದು ತಂಡ ಇದ್ದಾರೆ, ಅವಾಂತರ ಚಿತ್ರದ್ದು. ಸೊ ನಿರ್ದೇಶಕರು ಬಂದು ಸುಹಾಸ್ ಐತಾಳ್ ಅವರು. ಹಾಯ್ ಸುಹಾಸ್, ಹೇಗಿದ್ದೀರಾ? ಹಾಯ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಹೇಗಿದ್ದೀರಾ ಕೃತಿ? ಆಮ್ ಗುಡ್. ನೀವ್ ಚೆನ್ನಾಗಿದೆ. ಹೇಗಿದ್ದೀರಾ? ಗುಡ್ Okay. ಗುಡ್, ಸೂಪರ್ ಸೂಪರ್. So would you like to go ahead and introduce your team ನಮ್ಗೆ ಇವತ್ತು ಸುಹಾಸ್? ಖಂಡಿತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕೃತಿ ಅವರೇ, ಥ್ಯಾಂಕ್ ಯು ಶರತ್ ಅವರೇ, ಥ್ಯಾಂಕ್ ಯು ಪದ್ಮಿನಿ ಅವರೇ ಫಾರ್ ಹೋಸ್ಟಿಂಗ್ ದಿಸ್. ಇಟ್ಸ್ ಅ ವೆರಿ ನಾಸ್ಟಾಲಜಿಕ್ ಮೂಮೆಂಟ್ ನಮ್ಗೆ. TKSSF1 ಆದಾಗಿಂದ ಈಗ TKSSF2 ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಹಿಯರ್ ವಿ ಆರ್ ಟಾಕಿಂಗ್ ಟು ಯು ಅಗೇನ್. ತುಂಬಾ ಖುಷಿ ಆಗ್ತಾ ಇದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ದಿ ಆರ್ಗನೈಸರ್ಸ್ ಅಂಡ್ ಎವ್ರಿಬಡಿ behind the scenes who are making it possible. Cannot be more thrilled than this. ನಮ್ಮ ಅವಾಂತರ ತಂಡ ಬಂದ್ಬಿಟ್ಟು ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ನಮ್ಮ ಪ್ರೊಡ್ಯೂಸರ್, ಹೀರೋ, ಮೆಂಟರ್ ರಂಗ ಸಂಪಿಗೆ ಅವರು. ರಂಗ ಅವ್ರ ಕಾಲಲ್ಲಿ ಇದ್ದಾರೆ. ನಮಸ್ಕಾರ ರಂಗ. ಮತ್ತೆ ನಮಸ್ಕಾರ. ನೆಕ್ಸ್ಟ್ ಸೌಮ್ಯ ಭಟ್ ಅಂತ, ಶಿ ಇಸ್ ಲೀಡ್ ಆಕ್ಟ್ರೆಸ್, ಸೌಮ್ಯ ಭಟ್. ದೆನ್ ವಿ ಹ್ಯಾವ್ ಮೇಘ್ನಾ ವಿಲಾಸ್ ಕಾರಂಜ್ಕರ್. ಶಿ ಇಸ್ ಆಲ್ಸೋ ಒನ್ ಆಫ್ ದಿ ಲೀಡ್ ಆಕ್ಟ್ರೆಸ್. Then we have Kirtinidhi Herle. He is also one of the actor in the movie. Followed by Hemant Rao. We have Hemant Rao. Then we have Chaitra. Hello. Chaitra Muralidhar. Yeah, I forgot to mention. So both Soumya and Chaitra have not only acted, they have been the ADs as well, assistant directors agidare. And that is Chaitra. Matte Veeru Hunje. Veeru Hunje is also one of the actor. Namaskara. So, yeah, this is our crew, acting crew, and of course, as a guest appearance, we have Dhruv. Dhruv, nama Meghna avara maga. He is also acted in the movie. Ravi Kaletodi ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಬರ್ತಾರೆ. ಅವರು ಈ ತಂಡದ ಭಾಗಿಯಾಗಿದ್ರು. ಹಾಗೆ ಟೆಕ್ನಿಕಲ್ ಕ್ರೂ ನೋಡೋದಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಬಂದ್ಬಿಟ್ಟು ನನ್ನ TKSSF1 ಅಮಾನವೀಯ ಮೂವಿಯಲ್ಲಿ ಮಾಡಿದಂತಹ ಸೇಮ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮೊಂದಿಗೆ ಇವತ್ತಿದ್ದಾರೆ. ಯತಿರಾಜ್, ಭರತ್ ರಾಜ್ ಹಾಗೂ ಮಿಥುನ್ ರಾಜ್ ಅವರು ಇಡೀ ಶಾರ್ಟ್ ಫಿಲಮಿಗೆ ಮ್ಯೂಸಿಕ್ ಕೊಟ್ಟು ಅಮೇಸಿಂಗ್ 4 ಸಾಂಗ್ಸ್ ಅವರೇ ಬರ್ದು ಹಾಡಿದ್ದಾರೆ. ಸೊ ದೇ ಆರ್ ದಿ ಮ್ಯೂಸಿಕ್ ಡೈರೆಕ್ಟರ್ಸ್. ದೆನ್ ವಿ ಹ್ಯಾವ್ ಎಡಿಟರ್ ಈ ಮೂವಿಗೆ ಬಂದ್ಬಿಟ್ಟು ರಾಕೇಶ್ ಮಯ್ಯ ಅಂತ ಹೇಳಿ ಬೆಂಗಳೂರಿಂದ. ಸೊ ಅವ್ರು ನಮ್ಗೆ ಎಡಿಟಿಂಗ್ ಅಂಡ್ BGM ಗೂ ಸಹ ಹೆಲ್ಪ್ ಮಾಡಿದ್ದಾರೆ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಬಡಿ. ಇನ್ಯಾರಾದ್ರೂ ಬಿಟ್ ನಾನು ಇಲ್ಲ ಅಲ್ಲ? ರಮೇಶ್ ಅವ್ರನ್ನ. ರಮೇಶ್, ಥ್ಯಾಂಕ್ ಯು ಹೇಮಂತ್. ಸೊ ರಮೇಶ್ ಅವರು ಹಿ ಇಸ್ ಬೀನ್ ಅಸಿಸ್ಟೆಂಟ್ DOP ಆಸ್ ವೆಲ್ ಆಸ್ ಡ್ರೋನ್. ಅವರು ಜಾಯಿನ್ ಆಗಿಲ್ಲ ಅಲ್ಲ ಇನ್ನು? ಹಿ ಮೈಟ್ ಜಾಯಿನ್ ಸೂನ್. ಬಟ್ ರಮೇಶ್ ರಾವ್ ಅಂತ ಹೇಳಿ ಇಲ್ಲಿ ಹ್ಯೂಸ್ಟನ್ ಅಲ್ಲೇ ಅವರು ನಮ್ಗೆ ಡ್ರೋನ್ ಹಾಗೂ ಅಸಿಸ್ಟೆಂಟ್ DOP ಆಗಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಓಕೆ, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ವೆಲ್ಕಮ್. ಇದ್ರಲ್ಲೇ ಗೊತ್ತಾಗತ್ತೆ ಒಂದು ಶಾರ್ಟ್ ಮೂವಿ ಮಾಡಿದ್ರು ಎಷ್ಟು ಅದ್ರಲ್ಲಿ ಎಫರ್ಟ್ಸ್ ಹಾಕ್ಬೇಕು ಅಂತ, ಎಷ್ಟು ಜನ ಅದ್ರಲ್ಲಿ ಸೇರಿರ್ತಾರೆ ಅಂತ ನಿಮ್ ತಂಡನ್ ನೋಡಿದ್ರೆ ಗೊತ್ತಾಗತ್ತೆ. ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಟು ಸಿ ಸೋ ಮೆನಿ ಪೀಪಲ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಅಗೇನ್. ಸೊ ನನ್ ಮೊದಲನೇ ಪ್ರಶ್ನೆ ಸುಹಾಸ್ ನಿಮ್ಗೆ. ಫಸ್ಟ್ ಏನಂದ್ರೆ ಟೈಟಲ್ ಅವಾಂತರ ಅಂತ. ಸೊ ದಟ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮೀ. ಅವಾಂತರ ಅನ್ನೋ ಟೈಟಲ್. ಹಾಗೆ ಇದು ಹೆಂಗ್ ಬಂತು, ಈ ಚಿತ್ರ ಯಾವ್ದ್ರ ಬಗ್ಗೆ ಮಾಡಿದೀರಾ ಅಂತ ಒಂದು ಪ್ರಶ್ನೆ ಆಗಿದ್ರೆ, ಇನ್ನೊಂದು ಅದ್ರಲ್ಲೇನೆ ನನ್ಗೆ ನಿಮ್ ಪೋಸ್ಟರ್ ನೋಡ್ದೆ ನಾನು. ಎಲ್ಲದಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕೆಳಗಿನ ಭಾಗದಲ್ಲಿ ಒಂದು ಚಿತ್ರ ಇದೆ ಅಲ್ಲಿ. ಏನಪ್ಪಾ ಅಂದ್ರೆ ಒಂದು ಏಪ್ ಇಂದ ಹ್ಯೂಮನ್, ಅದು ಮಂಗನಿಂದ ಮಾನವ ಎವಲ್ಯೂಷನ್ ಬಗ್ಗೆ. ಕರೆಕ್ಟ್. ಸೊ ಅದ್ರ ಬಗ್ಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ವುಡ್ ಯು ಲೈಕ್ ಟು ಟಾಕ್ ಅಬೌಟ್ ದಟ್? ಡೆಫಿನೆಟ್ಲಿ. ಇದು ಅವಾಂತರ ಅಂತ ಹೇಳಿದ್ರೆ ಇಟ್ ಈಸ್ ಬೇಸ್ಡ್ ಆನ್ ರಿಯಲ್ ಲೈಫ್ ಇನ್ಸಿಡೆಂಟ್, ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ. ಅಮೆರಿಕದಲ್ಲೇ ನಡೆದಂತಹ ಒಂದು ಟ್ರೂ ಸ್ಟೋರಿನ ಹಿಡ್ಕೊಂಡು ನಾವು ಅವಾಂತರ ಅಂತ ಶಾರ್ಟ್ ಫಿಲ್ಮ್ ಮಾಡಿದೀವಿ. ಸೊ ಬೇಸಿಕಲಿ
ಬ್ರೀಫ್ ಆಗಿ ಹೇಳಕ್ ಹೋದ್ರೆ ಇದು ಮನುಷ್ಯ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಆ ಗ್ರೀಡ್ ಎಲ್ಲಿ ತನಕ ಯಾವ ಲೆವೆಲ್ಗೆ ತಗೊಂಡು ಹೋಗುತ್ತೆ ಮತ್ತೆ ಏನೇನ್ ಅನಾಹುತಗಳಾಗುತ್ತೆ ಏನೇನ್ ಅವಾಂತರಗಳಾಗುತ್ತೆ ದಟ್ ಈಸ್ ದಿ ಜಿಸ್ಟ್ ಆಫ್ ಅವಾಂತರ ಶಾರ್ಟ್ ಫಿಲ್ಮ್. ಮತ್ತೆ ನೀವು ಎವಲ್ಯೂಷನ್ ಬಗ್ಗೆ ಮಾತಾಡಿದ್ರಿ. ಸೊ ನಾವೆಲ್ಲ ಸ್ಕೂಲಲ್ಲಿ ಕಲ್ತಿದ್ದೇನು ಮಂಗನಿಂದ ಮಾನವ ಅಂತ ಹೇಳಿ. ಸೊ ಮಾನವನ ನಂತರ ಏನು, ಇವತ್ತು ಮಾನವನ ಅವಸ್ಥೆ ಹೇಗಾಗಿದೆ ಅಂತ ಹೇಳಿದ್ರೆ ಅದು ಕನ್ನಡದಲ್ಲಿ ಗಾದೆ ಮಾತಿದೆಯಲ್ಲ, ಹೆಣ್ಣು ಹೊನ್ನು ಮಣ್ಣು ಅಂತೇಳಿ. ಸೊ ನೀವು ಎವಲ್ಯೂಷನ್ ಆ ಪೋಸ್ಟರ್ ಅಲ್ಲಿ ರೈಟ್ಲಿ ಯು ಪಾಯಿಂಟೆಡ್ ಔಟ್, ಅಲ್ಲಿ ಮಂಗನಿಂದ ಮಾನವ ಆದ್ವಿ. ಮಾನವ ಆದ್ಮೇಲೆ ಏನಾಯ್ತು, ಒಂದು ಹೆಣ್ಣು ಹಿಂದೆ ಹೋದ, ಇನ್ನೊಂದು ಹೊನ್ನು ಹಿಂದೆ ಹೋದ. ಸೊ ಅಂತವರು ಕೊನೆಗೆ ಫೈನಲಿ ಮಣ್ಣಾಗ್ತಾರೆ ಅಂತ ಹೇಳಿ ಅದೊಂದು ಸಣ್ಣ ಒಂದು ಇದರಲ್ಲಿ ನಾವು ಆ ಪೋಸ್ಟರ್ ಅಲ್ಲಿ ಸಿಂಬಾಲಿಕಲಿ ಹಾಕಿದ್ವಿ. ಸೊ ಯಾರು ಹೆಣ್ಣು ಹೊನ್ನು ಹಿಂದೆ ಹೋದವರು ಮಣ್ಣು ಸೇರ್ತಾರೆ ಅಂತ ಹೇಳಿ. ಸೊ ಅದೇ ತರ ನಮ್ಮ ಲೀಡ್ ಕ್ಯಾರೆಕ್ಟರ್ ಇಲ್ಲಿ ರಂಗ ಅವರ ಲೈಫ್ ಅಲ್ಲಿ ಆಗುವಂತಹ ಅವಾಂತರಗಳು ಅವರ ಲೈಫಿಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಹಾಗೂ ಅವರು ಯಾವ ತರ ಮಾರಲಿ ಜಾರ್ ಬಿಡ್ತಾರೆ, ರೈಟ್. ಸೊ ಹಾಗೆ ಇದು ಟೋಟಲಿ ಇದು ರಂಗನ ಅವಾಂತರ, ರಂಗ ಅವರ ಅವಾಂತರಗಳು. ಬಟ್ ಗೋಯಿಂಗ್ ವಿತ್ ದ ಟ್ರೆಂಡ್ ಆಫ್ ಮೈ ಮೂವಿ ಸ್ಟಾರ್ಟ್ ವಿತ್ ಲೆಟರ್ ಎ, ರಂಗ ಅಂತ ತೆಗ್ಬಿಟ್ವಿ, ಅಲ್ಲಿ ಜಸ್ಟ್ ಅವಾಂತರ ಅಂತ ಇಟ್ವಿ. ಸೊ ಅವರ ಲೈಫ್ ಅಲ್ಲಿ ಆಗುವಂತಹ ಅವಾಂತರಗಳು. ಅಂಡ್ ಅಗೇನ್ ದಿಸ್ ಇಸ್ ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ. ನಮ್ಮ ಆಕ್ಟರ್ಸ್ ಹೇಗೆ ಅದನ್ನ ಪೋರ್ಟ್ರೇ ಮಾಡಿದ್ದಾರೆ, ಆ ಕಥೆನ ಹೇಗೆ ನಿಮ್ಮ ಮುಂದೆ ತಂದಿದ್ದಾರೆ. ಯಾಕಂದ್ರೆ ಈ ಸರ್ತಿ TKSSF ಸೆಕೆಂಡ್ ವರ್ಷನ್ ಅಲ್ಲಿ ಟೈಮ್ ಲಿಮಿಟ್ ಗಾಟ್ ಫರ್ದರ್ ಕಂಪ್ರೆಸ್ಡ್. ಒಂದು 15 ಮಿನಿಟ್ಸ್ ಒಳಗಡೆ ಮೂವಿ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಆ 15 ಮಿನಿಟ್ಸ್ ಒಳಗಡೆ ಆ ಇಡೀ ಕಥೆನ ತೋರಿಸ್ಬೇಕು, ಎಂಡ್ ಟು ಎಂಡ್ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ಬಟ್ ಐ ಥಿಂಕ್ ಆಲ್ ಅವರ್ ಆಕ್ಟರ್ಸ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅದನ್ನ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡ್ ತನಕನು ಜನಗಳಿಗೆ ಅರ್ಥ ಆಗೋ ತರ ಒಂದು ಟ್ರೂ ಸ್ಟೋರಿ ಬೇಸ್ಡ್ ಶಾರ್ಟ್ ಫಿಲ್ಮ್ ನಾವು ಮಾಡಿದ್ವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಅವಾಂತರ. ವೆರಿ ನೈಸ್. ಅದು ಮೆಸೇಜ್ ಇಟ್ ಸೆಲ್ಫ್ ಇಸ್ ವೆರಿ ಐ ಥಿಂಕ್ ಆಪ್ಟ್, ಎಸ್ಪೆಷಲಿ ಈಗಿನ ಕಾಲಕ್ಕೆ. ಐ ಥಿಂಕ್ ದಟ್ಸ್ ಅ ಸ್ಟ್ರಾಂಗ್ ಮೆಸೇಜ್. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಅಪ್ ವಿತ್ ಸಮಥಿಂಗ್ ಲೈಕ್ ದಿಸ್. ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತಾ ನನ್ ಮುಂದಿನ ಪ್ರಶ್ನೆ ನಿಮ್ಗೆನೆ ಮತ್ತೆ. ನಾನು ನಿಮ್ದು ಹಿಂದಿನ ಸಲ TKSFF 1 ಅಲ್ಲಿ ಮಾಡಿರೋ ಚಿತ್ರನು ನೋಡಿದೀನಿ, ಅಮಾನವೀಯ ಚಿತ್ರ. ಅದ್ರಲ್ಲಿ ನೋಡಿದ್ರೆ ಅಂಡ್ ಅವಾಂತರ ನೋಡಿದ್ರೆ ಇಟ್ ಇಸ್ ಎಂಟೈರ್ಲಿ ಅ ನ್ಯೂ ಕಾಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಬಿಟ್ರೆ ಇನ್ ಯಾರು ರಿಪೀಟ್ ಆಗಿಲ್ಲ ಇಲ್ಲಿ. ಸೊ ವಾಟ್ ಇಸ್ ದ ಐಡಿಯಾ ಬಿಹೈಂಡ್ ದಿಸ್? ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಕೃತಿ. ನಾನು ಇಲ್ಲಿ ಹ್ಯೂಸ್ಟನ್ ಅಲ್ಲಿ ದೇರ್ ಆರ್ ಸಮ್ ವೆರಿ ಟ್ಯಾಲೆಂಟೆಡ್ ಫೋಕ್ಸ್, ಎಸ್ಪೆಷಲಿ ಈ ನಮ್ಮ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಈ ಕಾರ್ಯಕ್ರಮಗಳಲ್ಲಿ ಡ್ರಾಮಾ ಅಥವಾ ಈ ಪ್ಲೇಸ್ ಸ್ಕಿಟ್ ಈ ತರ ನಾಟಕಗಳನ್ನ ಮಾಡೋ ಅತಿರಥ ಮಹಾರಥ ದಿಗ್ಗಜ ನಿರ್ದೇಶಕರಿದ್ದಾರೆ. ಸೊ ಒನ್ ಆಫ್ ದೆಮ್ ಇಫ್ ಐ ವಾಂಟ್ ಟು ನೇಮ್ ಕಾರ್ತಿಕ್ ಚಂದರ್ ಅಂತ ಹೇಳಿ, KC. ಸೊ ಅವರ ಟೀಮ್ ಅಲ್ಲಿ ನನಗೊಂದು ಅವಕಾಶ ಸಿಕ್ತು ಒಂದು ಡ್ರಾಮಾ ಮಾಡ್ಲಿಕ್ಕೆ. ಹಾಗೆ ಐ ಗಾಟ್ ಇಂಟ್ರೊಡ್ಯೂಸ್ ಟು ಆಲ್ ದಿಸ್ ಲವ್ಲಿ ಫೋಕ್ಸ್. ಅಂಡ್ ಆ ಡ್ರಾಮಾ ಸೆಷನ್ಸ್ ಎಷ್ಟು ಇಂಟೆನ್ಸಿವ್ ಆಗಿತ್ತು ಅಂತ ಹೇಳಿದ್ರೆ ವೆನ್ ವಿ ವರ್ ಟೇಕಿಂಗ್ ಅ ಬ್ರೇಕ್ ವಿ ವಾಂಟೆಡ್ ಟು ಟಾಕ್ ಸಮಥಿಂಗ್ ಡಿಫ್ರೆಂಟ್. ಸೊ ಅವಾಗ ಒಂದು ಐಡಿಯಾ ಬಂತು, ಇಂತಹ ಅತ್ಯುತ್ತಮ ಕಲಾವಿದರನ್ನ ಹಾಕೊಂಡು ನಾವು ಯಾಕೆ ಒಂದು ಶಾರ್ಟ್ ಫಿಲಂ ಮಾಡಬಾರ್ದು ಅಂತ ಹೇಳಿ. ಸೊ ಅವಾಗ ಏನೋ ಒಂದು ಹರಟೆ ತರ ಸ್ಟಾರ್ಟ್ ಆಗಿದ್ದು ಇವತ್ತು ನಿಮ್ಮ ಎದುರುಗಡೆ ಅವಾಂತರವಾಗಿ ನಿಂತಿದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿ ಆಪರ್ಚುನಿಟೀಸ್ ಐ ಹವ್ ಗಾಟ್. ಕಾರ್ತಿಕ್ ಒಬ್ರೇ ಅಲ್ಲ, ಇನ್ನು ಚತುರ ಅಂತ ಇನ್ನೊಬ್ರು ಇದ್ದಾರೆ, ಅವರ ನಾಟಕದಲ್ಲಿ ಸಹ ನನಗೆ ಒಂದು ಪಾತ್ರ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅಲ್ಲಿ ನಾನು ಕೀರ್ತಿ ಅವ್ರನ್ನ ಮೀಟ್ ಆದೆ, ರೈಟ್. ಸೊ ಹಾಗೆ ನಾವು ಈ ಒಂದು ಕಲಾ ಇದು ಜರ್ನಿ ಏನಿದೆ, ಈ ಕಲೆ ಬಗ್ಗೆ ಅಥವಾ ನಾಟಕದ ಬಗ್ಗೆ, ಈ ಜರ್ನಿಯಲ್ಲಿ ನಾನು ಮೀಟ್ ಆದಂತಹ ಕೆಲವು ಮಿತ್ರರು ಹಾಗೂ ಸಮ್ ಆಫ್ ದೆಮ್ ಆರ್ ಫ್ಯಾಮಿಲಿ ಆಸ್ ವೆಲ್, ರೈಟ್. ಸೊ ಇಟ್ ನ್ಯಾಚುರಲಿ ಫಿಟ್ ಇನ್ ವೆರಿ ವೆಲ್. ಈ ತರ ಒಂದು ಕತೆ ಇತ್ತು, ಕತೆಗೆ ಎಲ್ಲ ಪಾತ್ರ ಮಾಡೋರೆಲ್ಲ ಹೆಚ್ಚು ಕಷ್ಟಪಡ್ಬೇಕಾಗಿಲ್ಲ, ರೈಟ್. ಸೊ ಅದೇ ಇಟ್ ಆಲ್ ಫಿಟ್ ಇನ್ ಟುಗೆದರ್. ಸೊ ಹಾಗೆ ಇವ್ರನ್ನ ಹಾಕೊಂಡು ಒಂದು ಮೂವಿ ಮಾಡೋಣ ಅಂತ ಹೇಳಿ. ಸೊ ಆ ನಾಟಕದಲ್ಲಿ ಒಂದು ಸ್ಟಾರ್ಟ್ ಆದಂತಹ ಐಡಿಯಾ ಇವತ್ತು ಈ ರೂಪಕ್ಕೆ ಬಂದಿದೆ. ಅಂಡ್ ಆಫ್ ಕೋರ್ಸ್ ಮೈ ಟೆಕ್ನಿಕಲ್ ಟೀಮ್ ಯತಿರಾಜ್, ಭರತ್ ರಾಜ್ ಅಂಡ್ ಮಿಥುನ್ ರಾಜ್, ದೇ ಹ್ಯಾವ್ ಆಲ್ವೇಸ್ ಬೀನ್ ದೇರ್ ವಿತ್ ಮೀ. ಅವರಿಗೆ ನೀವು ಎಷ್ಟು ಯಾವ ತರ ಚಾಲೆಂಜ್ ಕೊಟ್ರು ಅವರು ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ, ಅದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಸೊ ಇದರಲ್ಲಿ
ನನ್ನ ಫಸ್ಟ್ ಮೂವಿಗೆ ಹೋಲಿಸಿದ್ರೆ ದೇರ್ ಹ್ಯಾಸ್ ಬಿನ್ ಲಾಟ್ ಆಫ್ ಲರ್ನಿಂಗ್, ರೈಟ್? ಸೊ ಥ್ಯಾಂಕ್ಸ್ ಟು TKSSF, so we have been on a path of continuous learning, continuous improvement. So actors onde alla, actors of course they are different, but technically as well we have learnt a lot, right? Now first ಮೂವಿಯಲ್ಲಿ ಸಿಂಗ್ ಸೌಂಡ್ ಟ್ರೈ ಮಾಡಿದ್ರೆ ಫಾರ್ ಎಕ್ಸಾಂಪಲ್, ರೈಟ್? ಈ ಮೂವಿಯಲ್ಲಿ ನಾವು ಕಂಪ್ಲೀಟ್ ಡಬ್ಬಿಂಗ್ ಮಾಡಿದೀವಿ. ಯಾಕಂದ್ರೆ ನೀವು ಅತ್ಯುತ್ತಮವಾದಂತಹ ಒಂದು ಪ್ರಾಡಕ್ಟ್ ಬರಬೇಕು ನಿಮ್ಗೆ ಅಂತ ಹೇಳಿದ್ರೆ, ಚಲನಚಿತ್ರ ಆಗಿರ್ಬೋದು, ಶಾರ್ಟ್ ಫಿಲ್ಮ್ ಆಗಿರ್ಬೋದು, dubbing will give you the best quality of audio, because in a dubbing studio you control how the sound should be, whereas on the set ನೀವು sync sound ಮಾಡಿದಾಗ there are so many things which can go out of control, and it requires a special crew, special equipment, all of that. We have been there, we've done that, but I felt no, we have to give this dubbing a try ಅಂತ ಹೇಳಿ. ಸೊ ADR ನಾವು ಇನ್ ಹೌಸ್ ಮಾಡಿದ್ವಿ. ಹಾಗೂ ಈ ಶಾರ್ಟ್ ಫಿಲಂ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, ನೀವು ಕೇಳುವಂತಹ ಸೌಂಡ್ ಇದೆಯಲ್ಲ, ಆಡಿಯೋ ಇದೆಯಲ್ಲ, ಅದು ಆಕ್ಟರ್ಸ್ ಇದೆ, ಬೇರೆ ಯಾರ್ದು ಅಲ್ಲ. ವಿ ಡಿ ನಾಟ್ ಹೈರ್ ಸಮ್ ಪ್ರೊಫೆಷನಲ್ಸ್ ಟು ಗಿವ್ ವಾಯ್ಸ್ ಟು ಅವರ್ ಆಕ್ಟರ್ಸ್. ಸಿನ್ಸ್ ದೇ ಹ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ಡ್ರಾಮಾ, each of the actors in the movie, they have a natural throw when uttering a dialogue or saying a dialogue, right? So adu tumba, even though it was little challenging, but I'm very glad that everybody took up the challenge positively, and we are very proud of what we have achieved today. So that is ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು ಈ ಮೂವಿಯಲ್ಲಿ. ಖಂಡಿತವಾಗ್ಲು ಅದ್ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಸಾಕಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನ ತಂದಿಟ್ರಿ ನಮ್ ಮುಂದ್ಗಡೆ. ಸೊ ದಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಬಿಫೋರ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಟ್ ಆಫ್ ಕ್ವೆಶ್ಚನ್ಸ್, ನಾನು ಇಲ್ಲಿಗೆ ಒಂದು ಚಿಕ್ಕ ವಿರಾಮ ತಗೊಳಕ್ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ಸ್ಟೇ ಟ್ಯೂನ್ಡ್. ವಿಲ್ ಬಿ ಬ್ಯಾಕ್ ಸೂನ್ ಆಫ್ಟರ್ ದ ಬ್ರೇಕ್. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸೊ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊತಾ ಇದೀವಿ ಅವಾಂತರ ಚಿತ್ರದ ಬಗ್ಗೆ. ಸುಹಾಸ್ ಐತಾಳ್ ಅವರು ಒಂದಷ್ಟು ಅವ್ರ ಅನುಭವಗಳನ್ನೆಲ್ಲ ನಮ್ ಮುಂದೆ ಹಾಕಿದ್ರು ಇವಾಗ. ಸೊ ಅದ್ ಹೇಳ್ತಾ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡ್ಕೊಂಡ್ ಬರೋಣ. ಅವಾಂತರ ಎಷ್ಟೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇಂದ ಒಂದ್ ಕ್ಲಿಪ್ಪಿಂಗ್ ನೋಡ್ಕೊಂಡ್ ಬರೋಣ ಇವಾಗ. ಏನೋ ರೋಮಾಂಚನ ನಿನ್ನನು ಕಂಡಾಕ್ಷಣ, ಕಲ್ಲು ಮುಳ್ಳಿನ ಹಾದಿಯಲ್ಲಿ ಇತ್ತನಿ ಹಾಸಿಗೆ ನೀನಾದೆ, ನಿನ್ನಿಂದಲೇ ಬೆಳಕಾಗಿದೆ ಕತ್ತಲು ತುಂಬಿದ ಈ ಬಾಳು, ನಿನ್ನ ಪ್ರೀತಿಯ ಆಸರೆ ಕೋರಿದೆ ಈ ಹೃದಯ
ಹೃದಯದ ಮಾತು. ಸೊ ಸುಹಾಸ್ ಅವರೇ, ಈ ಡ್ರೋನ್ ಶಾಟ್ ಇವಾಗ ಏನ್ ಬಂತು ಇಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಹಾ, ಡ್ರೋನ್ ಶಾಟ್ ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಅಸಿಸ್ಟೆಂಟ್ DOP ರಮೇಶ್ ಅವರು ಇನ್ನೂ ಜಾಯ್ನ್ ಆಗಿಲ್ಲ ಅನ್ಸುತ್ತೆ, ಬಟ್ Okay. ನಾನು ಅವ್ರಿಗೆ ರಿಕ್ವೈರ್ಮೆಂಟ್ ಹೇಳಿದೆ. ವೆನ್ ಹಾ. ವಿ ವರ್ ಶೂಟಿಂಗ್, ಇಟ್ ವಾಸ್ ಪೀಕ್ ಬ್ಲೂ ಬಾನೆಟ್ ಸೀಸನ್ ಹಿಯರ್ ಇನ್ ಟೆಕ್ಸಸ್. ಸೊ ವೀಕ್ಷಕರೇ ಎಲ್ರಿಗೂ ಬ್ಲೂ ಬಾನೆಟ್ಸ್ ಅಂತ ಹೇಳಿದ್ರೆ, ನಾವು ಇಂಡಿಯಾದಲ್ಲಿ ಮುನ್ನಾರಲ್ಲಿ ಲ್ಯಾವೆಂಡರ್ ಸೀಸನ್ ಬರುತ್ತಲ್ಲ, ಇಡೀ ಬೆಟ್ಟ ಫುಲ್ ಲ್ಯಾವೆಂಡರ್ ಅಲ್ಲಿ ತುಂಬಿಕೊಂಡಿರುತ್ತೆ. ಅದೇ ತರ ಇಲ್ಲಿ ಹ್ಯೂಸ್ಟನ್ ಅಲ್ಲಿ ಬ್ಲೂ ಬಾನೆಟ್ ಹೂವು, ನೀಲಿ ಕಲರ್ ಇದು ಒಂದು ಹೂವು, ಅದು ಸ್ಪ್ರಿಂಗ್ ಟೈಮ್ ಅಲ್ಲಿ ಎಲ್ಲಾ ಕಡೆ ಇಲ್ಲಿ ಹಬ್ಬಿರತ್ತೆ. ಸೊ ಆ ಟೈಮ್ ಅಲ್ಲಿ ನಾನು ಅವರಿಗೆ ಹೇಳಿದೆ, ನೋಡಿ ಈ ತರ ನಮ್ದೊಂದು ಸಣ್ಣ ಒಂದು ಸಾಂಗ್ ಸೀಕ್ವೆನ್ಸ್ ಬರುತ್ತೆ. ಐ ವಾಂಟ್ ಎಕ್ಸ್ಟ್ರಾರ್ಡಿನರಿ ವಿಜುವಲ್ಸ್ ಅಂಡ್ ಟೈಮಿಂಗ್ ಇಸ್ ವೆರಿ ರೈಟ್. ಬ್ಲೂ ಬಾನೆಟ್ ಸೀಸನ್ ಇದೆ, ನಿಮ್ಗೆ ಯಾವ್ದಾದ್ರು ಒಳ್ಳೆ ಚೆನ್ನಾಗಿರೋ ಸ್ಪಾಟ್ ಗೊತ್ತಾ ಅಂತ ಹೇಳಿ. ಅಂಡ್ ಸಿನ್ಸ್ ಹಿ ಇಸ್ ದಿ ಡ್ರೋನ್ ಆಪರೇಟರ್ ಆಸ್ ವೆಲ್, ಸೊ ಅವ್ರು ಪಾಪ ನಮ್ಮನ್ನ ಇಲ್ಲೇ ಹ್ಯೂಸ್ಟನ್ ಇಂದ ಒಂದು ಪ್ರಾಬಬ್ಲಿ 1.5 hours ದೂರ ಅಲ್ಲಿ ಕರ್ಕೊಂಡು ಹೋಗಿ, ಅಮೇಝಿಂಗ್ ಲೊಕೇಶನ್, ಅಲ್ಲಿ ಎಲ್ಲಿ ಕಣ್ಣು ನೋಡಿದ್ರು ನಿಮ್ಗೆ ಬ್ಲೂ ಬಾನೆಟ್ಸ್ ಅಂಡ್ ಆ ರೆಡ್ ಕಲರ್ ಇನ್ನೊಂದು ಹೂ ಬರುತ್ತೆ. ಅದು ಫುಲ್ ಫೀಲ್ಡ್ ಗಟ್ಲೆ ಬರೀ ಅದೇ ಇತ್ತು. ಅಂಡ್ ಐ ಆಲ್ಸೋ ಟೋಲ್ಡ್ ಹಿಮ್, ಇದು ಒಂದು ವಾಟರ್ ಬಾಡಿ ಲೇಕ್ ತರ ಇದ್ದು ಅಲ್ಲಿ ಸಹ ಒಂದು ಡ್ರೋನ್ ಶಾಟ್ ಬರಬೇಕು ಅಂತ ಹೇಳಿ, ಅದು ಅವ್ರಿಗೆ Okay. ಗೊತ್ತಿತ್ತು. ಹ್ಮ್. ಹತ್ತಿರದಲ್ಲೇ ಇನ್ನೊಂದು ಜಾಗಕ್ಕೆ ತಗೊಂಡೋಗಿ ಕರ್ಕೊಂಡು ಹೋಗಿ ಅಲ್ಲಿ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅವತ್ತು ಸ್ವಲ್ಪ ಕ್ಲೌಡಿ ಇತ್ತು, ಬಟ್ ಅದ್ ಬಿಟ್ರೆ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ವ್ಯಾಲ್ಯೂ ಅಡಿಷನ್ ಟು ಅವರ್ ಮೂವಿ, ಅಂಡ್ ಥ್ಯಾಂಕ್ಸ್ ಟು ಹಿಮ್, and credit goes to Ramesh Rao completely. I hope he will join, but yeah, if he is watching, thank you so much, Ramesh Anna. ವೆರಿ ನೈಸ್. ನೀವ್ ಹೇಳ್ದಂಗೆ ಆ ಬ್ಲೂ ಬಾನೆಟ್ ಹೂಗಳನ್ನ ನೋಡೋದು ಒಂದು, ದಟ್ ಇಸ್ ಅನ್ ಅಡಿಷನಲ್ ಎಫೆಕ್ಟ್ ಫಾರ್ ದ ಮೂವಿ ಅಂತ ಹೇಳ್ಬೋದು. Yes. ದಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಸೊ Thank ನನ್ನ you. ಮುಂದಿನ ಪ್ರಶ್ನೆ ರಂಗ ಸರ್ ನಿಮ್ಗೆ. ಹೇಳಿ. ಅವರು ಸುಹಾಸ್ ಅವ್ರು ಹೇಳಿದ್ರು ರಂಗ ಅವಾಂತರ ಅಂತ, ಇದು ರಂಗಾದು ಅವಾಂತರ ಅಂತ. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ರಂಗಾದ ಅವಾಂತರದಲ್ಲಿ ಹೆಂಗಿತ್ತು ಅಂತ ಹೇಳಿ. ಏನೇನೆಲ್ಲ ಅವಾಂತರ ಮಾಡ್ಕೊಂಡ್ ಹೆಂಗೆ ಅನುಭವ ಆಯ್ತು ಇದ್ರಲ್ಲಿ ಅಂತ ಅದು ಒಂದು ಹೇಳಿ. ಆ, ಮೊದಲನೇದಾಗಿ TKSFF ಗೆ ಕೃತಜ್ಞತೆಗಳು. ಯು ಗೈಸ್ ಹ್ಯಾವ್ ಗಿವನ್ ಅಸ್ ಎ ಗ್ರೇಟ್ ಪ್ಲಾಟ್ಫಾರ್ಮ್. ಇದರಿಂದಾಗಿ ನನಗೆ ಸ್ನೇಹಿತರು ಸಿಕ್ಕಿದ್ರು. ಇಲ್ಲಿರೋ ಇಲ್ಲಿರೋ ಎಲ್ಲ ಮೆಂಬರ್ಸ್ನು ನಾವೆಲ್ಲ ನಾಟಕ ಮಾಡ್ತಾ ಇದ್ವಿ ಕೆಲವು ವರ್ಷಗಳಿಂದ. ಬಟ್ ನಾನು ಸುಹಾಸ್ಗೆ ಯಾವಾಗ್ಲೂ ಕೇಳ್ತಾ ಇದ್ದೆ, ಏನಪ್ಪಾ ನಮ್ದೊಂದು ಮೂವಿ ಮಾಡೋಣ ಹೆಂಗೆ ಅಂತ. ಸೊ ಸುಹಾಸ್ ಆಲ್ರೆಡಿ ಅವನೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಸೊ ಅವನೇ ಪಾಪ ಎಲ್ಲ ಒಂದು ನೈಜ ಕತೆ ಹುಡುಕಿ ಅದಕ್ಕೊಂದು ಸ್ಕ್ರೀನ್ ಪ್ಲೇ ಬರೆದು ಆಕ್ಟರ್ಸ್ನೆಲ್ಲ ಕ್ಯಾಸ್ಟ್ ಮಾಡಿ, ಆಸ್ ಯು ಸೆಡ್ 15-minute ಮೂವಿ ಮಾಡೋದು ಈಸಿ ಅಲ್ಲ. ಇಟ್ ಟೇಕ್ಸ್ ಅ ವಿಲೇಜ್ ಟು ಗೆಟ್ ಇಟ್ ಡನ್. There are so many aspects to the movie making. It was a very humbling experience for me. ಸೊ ಅವನು ಎಷ್ಟೊಂದು ಕಷ್ಟಪಟ್ಟು ಮಾಡಿದ್ದಾನೆ, ಅಂಡ್ ನನಗೆ ನಿಜವಾಗ್ಲೂ ಅವನ ಬಗ್ಗೆ ಹೆಮ್ಮೆ ಇದೆ. ಸೊ ಮೂವಿ ಬಗ್ಗೆ ಹೇಳೋದಾದ್ರೆ, ಅಣ್ಣ ಸುಹಾಸ್ ನಾವೆಲ್ಲ ಹೇಳ್ಬೋದಾ ಮೂವಿ ಡೀಟೇಲ್ಸ್ ಅಥವಾ ಹೆಂಗೆ? Overall ಹೇಳಿ, ಓವರಾಲ್ without going into ಸ್ಪೆಸಿಫಿಕ್ಸ್. ಇದೊಂದು ನೈಜ ಕತೆ ಆಗಿತ್ತು. ಇದು ಯಾವ್ದೋ ಒಂದು ಇನ್ಶೂರೆನ್ಸ್ ಫ್ರಾಡ್ ತರ ಏನೋ ಒಂದು ಕೇಸು ಸುಹಾಸ್ ಯಾವ್ದೋ ನ್ಯೂಸ್ ಪೇಪರ್ ಅಲ್ಲಿ ಓದಿತ್ತ. ಅದನ್ನ ಕತೆ ಇಟ್ಕೊಂಡು ಅದನ್ನ ಎನ್ಹಾನ್ಸ್ ಮಾಡಿ, ಅಫ್ಕೋರ್ಸ್ ಮೂವಿಗೋಸ್ಕರ ಇರೋ ಮಸಾಲೆ ಎಲ್ಲ ಹಾಕಿ ಅವನು ಒಂದು ಸ್ಕ್ರೀನ್ ಪೇ ಬರೆದಿದ್ದಾನೆ. ಸೊ ಈ ಕಥೆನಲ್ಲಿ ನನ್ನ ಅವಾಂತರನೇ, ಶೂಟಿಂಗ್ ಮಾಡ್ಬೇಕಾದ್ರೂ ನನ್ನ ಅವಾಂತರನೇ, ಕಥೆಲೂ ನನ್ನ ಅವಾಂತರನೇ. ಇದು ಒಂಥರ ಪಾಪ ಸುಹಾಸ್ ಇಸ್ ವೆರಿ ಸಿನ್ಸಿಯರ್ ಅಂಡ್ ಹಾರ್ಡ್ ವರ್ಕಿಂಗ್ ಡೈರೆಕ್ಟರ್. ನಾವು ನಾಟಕದಿಂದ ಬಂದಿರೋರು, ನಾನು, ಮೇಘನ, ಸೌಮ್ಯ, ಚೈತ್ರ ಅಂಡ್ ವೀರು, ನಾವೆಲ್ಲ ಸ್ವಲ್ಪ, ನಾನೇ ದೊಡ್ಡ ತರಲೆ ಅದ್ರಲ್ಲೆಲ್ಲ ಟೀಮಲ್ಲಿ. ಬಟ್ ನನ್ನನ್ನು ಸಹಿಸ್ಕೊಂಡು ಹೆಂಗೋ ಮೂವಿ ಮಾಡಿದ್ದಾನೆ. ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್, ರಿಯಲಿ. ಸೊ ಅಂಡ್ I'm very proud of Suhas, what he has done. So I would like to say thank you, Ranga, because ಕಲೆಗೆ ಪ್ರೋತ್ಸಾಹ ಬಹಳ ಮುಖ್ಯ. ಸೊ ನೀವು you have stood behind like a rock, and ಅವರು not only he is an actor, he is the producer as well, like I mentioned earlier.
ಸೊ ಇಡೀ ಮೂವಿಗೆ ಅವರೇ ಪ್ರೊಡ್ಯೂಸರ್ ಆಗಿ ಮೆಂಟರ್ ಆಗಿ ಅವರು ಅವಾಂತರನ ಮಾಡ್ಕೊಟ್ಟಿದ್ದಾರೆ. ಇಲ್ಲ, ಅವನು the body of work he has done, the amount of dedication he has shown, what I have done is very insignificant. ಒಂದು ಅಳಿಲು ಸೇವೆ ಅಂತ ಏನ್ ಹೇಳ್ತೀವಿ. ಯೂಶ್ವಲಿ ಇಂಥ ಟ್ಯಾಲೆಂಟ್ ಉಳ್ಕೋಬೇಕು, ಬೆಳಿಬೇಕು, ಇನ್ನೂ ಎಷ್ಟೊಂದು ಈ ತರ ಮೂವೀಸ್ ಮಾಡ್ಬೋದು. ಮೂವಿ ಮೇಕಿಂಗ್ ಜೊತೆಗೆ ಇಟ್ಸ್ ಎ ಸ್ಪಿರಿಚುವಲ್ ಜರ್ನಿ ಫಾರ್ ಮಿ, ಅಟ್ಲೀಸ್ಟ್ ಫಾರ್ ಮಿ ಪರ್ಸನಲಿ. ಸುಮ್ಮನೆ ಮನೇಲಿ ವೀಕೆಂಡ್ ಮನೇಲಿ ಕೂರೋ ಬದಲು ಯು ಗೋ ಮೀಟ್ ಪೀಪಲ್. Acting is kind of a spiritual experience if you really look at it. You have to be someone else on the set. And ಈಗ ನೀವು ಮಾಮೂಲಿ ಪಾರ್ಟಿನಲ್ಲಿ ಸಿಕ್ಕಿ ಸೂಪರ್ಫಿಷಿಯಲ್ ರಿಲೇಶನ್ಶಿಪ್ ಫಾರಮ್ ಆಗಕ್ಕಿಂತ ಈ ಸಿನಿಮಾ ನಾಟಕ ಮಾಡಿದಾಗ ಬೇಗ ಹತ್ರ ಆಗ್ತಾರೆ ಜನಗಳು. ಸೊ ಬೇಗ ಫ್ರೆಂಡ್ಶಿಪ್ ಬೆಳೀತೆ. ದಟ್ಸ್ ಎ ಹ್ಯೂಜ್ ಗಿಫ್ಟ್ ಫಾರ್ ಮಿ. And that's why I want to thank TKSF for it. So ವೆರಿ ನೈಸ್. ಸೊ ಇದರಿಂದ ನಿಮ್ದು ಪರ್ಸನಲ್ ರಿಲೇಶನ್ಶಿಪ್ಸ್ ಎಲ್ಲ ಅಂದ್ರೆ ಪರ್ಸನಲ್ ರಿಲೇಶನ್ಶಿಪ್ ಅಂದ್ರೆ ಯು ಹ್ಯಾವ್ ಬಿಲ್ಡ್ ರಿಲೇಶನ್ಶಿಪ್ more closely ಅಂತ ಹೇಳ್ಬಹುದು ಅಂತ ಅನ್ಕೋತೀನಿ. Which is very valuable, right? Correct. If you really look at the list of things, American Heart Association ಹೇಳಿದ್ರಲ್ಲಿ, what kills the most? Not the cancer and smoking and other things. Not socializing kills you, right? So this platform, imagine how much interactions we have been having. ಯಾವಾಗಲೂ ಈ ಇಂಟರ್ವ್ಯೂನಲ್ಲಿ ಮಾತಾಡ್ತೀವಿ, ಅಲ್ಲ ಸಿನಿಮಾ ತೆಗಿಬೇಕಾದ್ರೆ ಮಾಡ್ತೀವಿ, ಆಮೇಲೆ ಹೋಗ್ತಾ ಹೋಗ್ತಾ ಇದನ್ನ ನೆನ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ರೈಟ್? ಸೊ ಟು ಮೀ ಇಟ್ಸ್ ನಾಟ್ ಜಸ್ಟ್ ದ ಎಫರ್ಟ್, ಇಟ್ಸ್ ದ ಸ್ಪಿರಿಚುವಲ್ ಆಸ್ಪೆಕ್ಟ್ ಆಫ್ ಇಟ್ ಇಸ್ ವೆರಿ ಮೀನಿಂಗ್ಫುಲ್ ಟು ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ರಂಗ ಅವರೇ. ನನ್ ಮುಂದಿನ ಪ್ರಶ್ನೆ ಬಂದು ಸೌಮ್ಯ ನಿಮ್ಗೆ. ಹಾಯ್, ಹೇಗಿದ್ದೀರಾ ಸೌಮ್ಯ? ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ಐ ಆಮ್ ಗುಡ್. ಸೊ ನಾನ್ ನಿಮ್ಮ ಮೂವಿ TKSFF 1 ಅಲ್ಲೂ ನೋಡಿದ್ದೆ, ಅಫ್ಕೋರ್ಸ್ ಅದ್ರಲ್ಲೂ ಮಾಡಿದೀರಾ. ಸೊ ಇದು ನಿಮ್ಮ ಸೆಕೆಂಡ್ ಮೂವಿ ಅಥವಾ ಥರ್ಡ್ ಮೂವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನಿಮ್ ಎಕ್ಸ್ಪೀರಿಯನ್ಸ್ ಈ ತಂಡದ ಜೊತೆ ಹೆಂಗಿತ್ತು, ಅವಾಂತರದಲ್ಲಿ ಹೆಂಗಿತ್ತು ಅಂತ ಏನಾದ್ರು ಹಂಚ್ಕೊಳ್ತೀರಾ? ಶೋರ್. ಫಸ್ಟ್ ಆಫ್ ಆಲ್ TKSF ಗೆ ಥ್ಯಾಂಕ್ ಯು ಅಂದ್ರೆ ಈ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡಿದ್ದಕ್ಕೆ. ಅಂಡ್ ನೆಕ್ಸ್ಟ್ ಥ್ಯಾಂಕ್ ಯು ಟು ಸುಹಾಸ್, ಬಿಕಾಸ್ ಇಷ್ಟೊಂದು ಟ್ರಸ್ಟ್ ಮಾಡಿಬಿಟ್ಟು ನನ್ನ ಲೀಡ್ ರೋಲ್ ಅಲ್ಲಿ ಹಿ ಕಾಸ್ಟ್, ಅಂಡ್ ಹಿ ಆಲ್ಸೋ ಮೇಡ್ ಮಿ ದ ಅಸಿಸ್ಟೆಂಟ್ ಡೈರೆಕ್ಟರ್. ಐ ಹೆಲ್ಪ್ ಹಿಮ್ ವಿತ್ ದ ಸಬ್ ಟೈಟಲ್ಸ್, ವಿತ್ ದ ಕ್ರೆಡಿಟ್ಸ್. ಸೊ ಇಟ್ ವಾಸ್ ಅ ಬಿಗ್ ಜರ್ನಿ. ಅಂಡ್ ಈ ತಂಡದ ಜೊತೆ ಇಟ್ ವಾಸ್ ರಿಯಲಿ ಫನ್ ವರ್ಕಿಂಗ್ ವಿತ್ ದೆಮ್. I mean, right from the get-go, like we started script reading in the start ಮಾಡಿದ್ವಿ, and then we moved on to rehearsals, and ಅದಾದ್ಮೇಲೆ actual shoot start ಆಯ್ತು. And actual shoot start ಆದಾಗ like in pockets we met ಎಲ್ರು, ಯಾವ್ಯಾವ ಸೀನ್ ರಿಕ್ವೈರ್ಮೆಂಟ್ ಇದೆ ಹಂಗೆ ಮೀಟ್ ಆದ್ವಿ. And I can really say every one of them worked really hard for this. ಏನಕ್ಕಂದ್ರೆ ನಮ್ಗೆ ಸ್ಕ್ರಿಪ್ಟ್ ನೋಡಿ ಅದ್ ಮತ್ತೆ ಆ ಡೈಲಾಗ್ಸ್ ಇದು ಮಾಡಿ, ಆಮೇಲೆ even the scenes where like every scene was shot multiple times. So it took a lot from all of us. My experience was fun. Also a little tough. My character in this has multiple shades, negative, positive, ಎಲ್ಲ ಇದೆ ಇದರಲ್ಲಿ. ತುಂಬಾ ಅಂದ್ರೆ ಚಾಲೆಂಜಿಂಗ್ ಆಗಿತ್ತು ಇದು. ಆದ್ರೆ the company, all the people in it made it really easy for me to navigate through the ido. So I'm thankful. Yeah, very nice. So ಸುಹಾಸ್ ಅವರು ಹೇಳಿದ್ರು, ನೀವು ಹೇಳಿದ್ರಿ you worked as assistant director ಅಂತ. ಸೊ ಆ ಆಸ್ಪೆಕ್ಟ್ ಇಂದ ಏನೇನೆಲ್ಲ ನೀವು ಎಫರ್ಟ್ಸ್ ಹಾಕ್ಬೇಕಾಗಿತ್ತು, ಈ ಪ್ಲಾನಿಂಗ್ ಆಗ್ಲಿ, ಸ್ಕೆಡ್ಯೂಲಿಂಗ್ ಆಗ್ಲಿ, ಸ್ಕ್ರಿಪ್ಟ್ ಅಂತ ಅಂದ್ರಿ. ಸೊ ಅದಕ್ಕೆಲ್ಲ ಹೆಂಗೆ ಯು ವರ್ ಪ್ರಿಪೇರ್ಡ್ ಅಂಡ್ ವಾಟ್ ಎಫರ್ಟ್ಸ್ ಡಿಡ್ ಯು ಹ್ಯಾವ್ ಟು ಪುಟ್ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಅಂದ್ರೆ ಆಸ್ ಎನ್ ಅಸಿಸ್ಟೆಂಟ್ ಡೈರೆಕ್ಟರ್, ಫಸ್ಟ್ ಆಫ್ ಆಲ್ ಸ್ಕೆಡ್ಯೂಲಿಂಗ್ ಇದು ಅಂದ್ರೆ ಯಾವ್ಯಾವ್ದು ಶೂಟ್ ಎಲ್ಲೆಲ್ಲ ಆಗ್ಬೇಕು, ಲೊಕೇಶನ್ ಎಲ್ಲೆಲ್ಲಿ ಸಿಗ್ಬೇಕು, ಆಮೇಲೆ ಆ ಸೀನ್ ಅಲ್ಲಿ ಯಾವ ಪ್ರಾಪ್ಸ್ ಇರ್ಬೇಕು, ಅಂಡ್ ಹೆಲ್ಪಿಂಗ್ ವಿತ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದ್ ಸೀನ್ ಆಯ್ತು, ಅದನ್ನ ಮತ್ತೆ ರೀಶೂಟ್ ಮಾಡ್ಬೇಕು ಅಂದ್ರೆ ಅಗೇನ್ ಯು ಹ್ಯಾವ್ ಟು ಮೇಕ್ ಶೋರ್ ಅದ್ರ ಹಿಂದೆ ಇರೋದು ಪ್ರಾಪ್ಸ್ ಎವ್ರಿಥಿಂಗ್ ಇಸ್ ಆಸ್ ಇಸ್, ದ ಸೀನ್ ಇಸ್ ಆಸ್ ಇಸ್. ಸೊ ಅದರಲ್ಲಿ ಐ ಹೆಲ್ಪ್ ಲೈಕ್ ಮೇಕ್ ಶೋರ್ ದಟ್ ಎವ್ರಿಥಿಂಗ್ ಇಸ್ ಕರೆಕ್ಟ್. ಅಂಡ್
Also, when somebody else was going through their scene, like I used to look at the dialogues also, sari idya ilva anta. And matteno ಮತ್ತೆ it's all support ಅಂದ್ರೆ moral Okay. support. ಇಲ್ಲ Very ನಿಜವಾಗ್ಲೂ different from acting ಅದು ಒಂದ್ part Yes. ಆದ್ರೆ this is a different It's a genre different ಅಂತ thing. Just making sure that everything goes right, everything is Correct. on track. Okay. Yeah. Very good to know. So two different experiences in the same movie ಅಂತ ಹೇಳ್ಬೋದು ನಿಮ್ಗೆ. In the same movie. ಹೌದು. Yeah, that's very nice. Yeah. Thank you. I think Ranga so wanted to say something. Sorry. ಅವ್ರಿಗೆ ಇಲ್ಲ ಅವರು ನಿಜವಾಗ್ಲು ಶಿ ಹಸ್ ಡನ್ ಎ ಗ್ರೇಟ್ ಜಾಬ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಅವ್ರಿಗೆ ಪ್ರೆಸೆನ್ಸ್ ಸೌಮ್ಯ ಹ್ಯಾಸ್ ಎ ಗ್ರೇಟ್ ಪ್ರೆಸೆನ್ಸ್ ಆಫ್ ಮೈಂಡ್. ಅವ್ರ ಮನೆಯಲ್ಲಿ ಈಗ ಒಂದ್ ದಿವಸ ಬಿಟ್ಬಿಟ್ಟು ಇನ್ನೊಂದ್ ಸೀನ್ ತೆಗಿಬೇಕಂದ್ರೆ ಎಲ್ಲೆಲ್ಲಿ ಟೇಬಲ್ ಏನೇನ್ ಐಟಮ್ಸ್ ಎಲ್ಲಿ ಯಾವ ಜಾಗದಲ್ಲಿ ಇರುತ್ತೆ, ಶಿ ಯೂಸ್ ಟು ರಿಮೆಂಬರ್ ಅಂಡ್ ಡೂ ದಟ್. ಆ ಡ್ರೋನ್ ಶಾಟ್ ತೆಗೆದ್ವಲ್ಲ, ಅಲ್ಲೂ ಅಷ್ಟೇ ಅಲ್ಲಿಂದ ನಡ್ಕೊಂಡ್ ಬರ್ಬೇಕು. ಸೊ ನಾನ್ ಸ್ವಲ್ಪ ಬೇಗ ಬೇಗ ನಡೀತಾ ಇದ್ದೆ, ಅವರೇನೆ ನಿಲ್ಸ್ಬಿಟ್ಟು ಇಲ್ಲ ನೀನು ನಿಧಾನವಾಗಿ ನಡಿಬೇಕು, ಇದು ಹೀಗೆ ಮಾಡ್ಬೇಕು ಅಂತ. ಶಿ ವಾಸ್ ಕೈಂಡ್ ಆಫ್ helping me and coaching me. She was a great co-artist with me, right? So ನನ್ಗೆ ಏನಂದ್ರೆ ಏನೋ ಡ್ರೋನ್ ಶಾಟ್ ತೆಗಿತಾರೆ, ವಿಲ್ ಜಸ್ಟ್ ವಾಕ್ ಅಂತ. ಸೊ ಬಟ್ ಶಿ ಹ್ಯಾಡ್ ಅ ಗ್ರೇಟ್ ಪ್ರೆಸೆನ್ಸ್ ಆಫ್ ಮೈಂಡ್, ಎಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ಬೇಕು. ಸೊ that's why it has come out well. So she was an assistant director when Suhas was away. So Okay. And drone shot ಹೇಳ್ಬೇಕು ಅಂದ್ರೆ like the drone shot, he is the one who made it possible. ಏನಕ್ಕಂದ್ರೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. Then he said, I'll start alphabets A B C D. ನಾ D ಹೇಳ್ಬೇಕಾದ್ರೆ ನೀವು you laugh. Okay. Entire drone shot was the alphabets from A to Z, and every fourth alphabet I would laugh. So Okay. so it was shot that way. So you had your own signs, signals. Okay. That's good. exactly. Okay. There So, was a Rang- method to the madness ಅಂತ ಹೇಳ್ತಾರೆ. There was ಯಾಕಂತ definitely ಹೇಳಿದ್ರೆ madness. ಅಲ್ಲಿ ನಾನು ಫ್ರೇಮ್ ಅಲ್ಲಿ ಇರಕ್ ಸಾಧ್ಯ ಇಲ್ಲ. ಡ್ರೋನ್ ಹ್ಯಾಸ್ ಅ ವೆರಿ ಲಾರ್ಜ್ ಫೀಲ್ಡ್ ಆಫ್ ವ್ಯೂ, ರೈಟ್? ಸೊ ಹೌದು. ನಾನು ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಹಿಂಗ್ ಮಾಡಿ ಅಂತ ಹೇಳಕ್ಕಲ್ಲ. ಐ ಕ್ಯಾನ್ ಜಸ್ಟ್ ಗಿವ್ ಇನ್ಸ್ಟ್ರಕ್ಷನ್ಸ್, ದೆನ್ ಬಿ ಔಟ್ ಆಫ್ ದಿ ಫ್ರೇಮ್. ಸೊ ದೆನ್ ಇಟ್ ಈಸ್ ಅವರಿಬ್ರದ್ದು ಶೋ ಅದು. Okay. And moreover, ರಮೇಶ್ ಅವ್ರು ಇಲ್ಲ ಇಲ್ಲಿ ನಿಜವಾಗ್ಲು ಹ್ಯಾಟ್ಸ್ ಆಫ್ ಟು ದಟ್ ಮ್ಯಾನ್ಸ್ Hats off to ಡೆಡಿಕೇಶನ್. ಅವರು ನಾವು ಇಲ್ಲೇ ಸಾರ್ ತೆಗೀರಿ ಸಾರ್, ಇಲ್ಲೇ ರೋಡಲ್ಲಿ ಇದೆ ಹೂಗಳು ಸಾಕು ಅಂದ್ರೆ, ಇಲ್ಲ ನಿಮ್ಗೆ ಗೊತ್ತಿಲ್ಲ, ನಾನು ಅದೇ ಲೊಕೇಶನ್ ಕರ್ಕೊಂಡು ಹೋಗ್ಬೇಕು, ಇಲ್ಲೇ ಮಾಡ್ಬೇಕು, ಈ ಲೇಕ್ ಹತ್ರ ಇಲ್ಲೇ ನಿಂತ್ಕೊಳ್ಳಿ. ಸೊ ಹಿ ವೆಂಟ್ ಬಿಯಾಂಡ್. ನಾವ್ ಏನ್ ಯೋಚನೆ ಮಾಡಿದ್ವಿ ನಮ್ಕಿನ್ನ ಹೆಚ್ಚಿಗೆ ಯೋಚನೆ ಮಾಡಿ ನಿಜವಾಗ್ಲು ದಟ್ ಕ್ರೆಡಿಟ್ ಗೋಸ್ ಟು ಹಿಮ್ ಆನ್ ದಟ್ ಪಾರ್ಟ್. ಸೊ Okay. Very nice. So, ರಂಗ ಅವರೇ, ನಿಮ್ಗೆ ಇನ್ನೊಂದು ಪ್ರಶ್ನೆ ನಂದು. ಹೇಳಿ. ನೀವು ಇದ್ರಲ್ಲಿ ಅಫ್ಕೋರ್ಸ್ ಈ ಸಲ ಪ್ರೊಡ್ಯೂಸರ್ ಆಗಿ ಇದ್ ಮಾಡಿದೀರಾ. ನಿಮ್ದು ಇನ್ನೊಂದ್ ಪಾತ್ರ ಇದೆ ಇಲ್ಲಿ, ರೈಟ್? ನೀವು ಮುಂಚೆ ಎಲ್ಲ ಬರೀ ಇದ್ರಲ್ಲಿ ಥಿಯೇಟರ್ಸ್ ನಲ್ಲಿ ಅಥವಾ ನಾಟಕದಲ್ಲಿ ನೀವು ಆಕ್ಟ್ ಮಾಡಿರೋದು. ಸೊ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸಿಷನ್ ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ನಿಮ್ದು ಆಸ್ ಅ ಪ್ರೊಡ್ಯೂಸರ್ ಅಂಡ್ ಅನ್ ಆಕ್ಟರ್ ಇನ್ ಶಾರ್ಟ್ ಫಿಲ್ಮ್? ಮೂವಿ ಮೇಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ದು? ಸಿ ಆಸ್ ಫಾರ್ ಆಸ್ ಎಲ್ಲ ಒಟ್ಟಿಗೆ ನಾಟಕ ಮಾಡೋದ್ರಿಂದ ಒಂದು ಕಂಫರ್ಟ್ ಲೆವೆಲ್ ಇತ್ತು, ರೈಟ್? ಹೌದು. ಸೊ ಬಟ್ ಶಾರ್ಟ್ ಮೂವಿ ನನಗೆ ಇದು ಮೊದಲನೇ ಶಾರ್ಟ್ ಮೂವಿ, ರೈಟ್? ಸೊ ನಾನು ನಾಟಕದಿಂದ ಬಂದಾಗ್ಲೂ ಶಾರ್ಟ್ ಮೂವಿಗೆ ಇಟ್ಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಸೊ ನಾವಿನ್ನು ಅವ್ನು ಹೇಳ್ದಾಗೆ ನಾನ್ ಕಲ್ತ್ಕೋತಾ ಇದ್ದೀನಿ ಇನ್ನು. ಸೊ ಈಗ ಸೌಮ್ಯ ಆದ್ರೂ ಒಂದ್ ಮಾಡಿದ್ರು, ಇನ್ ಕೆಲವರೆಲ್ಲ ಮಾಡಿದ್ರು. ನನ್ಗಿದು ಮೊದಲನೇದಾಗಿರೋದ್ರಿಂದ ಐ ಮೇಡ್ ಅ ಲಿಸ್ಟ್ ಆಫ್ ಥಿಂಗ್ಸ್ ದಟ್ ಐ ನೀಡ್ ಟು ಇಂಪ್ರೂವ್ ಆನ್. ಸೊ ಪ್ರೊಡ್ಯೂಸರ್ ಆಗಿ ನಿಜವಾಗ್ಲೂ ನಾನ್ ಪ್ರೊಡ್ಯೂಸರ್ ಆಗ ಕಾರಣ ನನ್ಕಿನ್ನ ಹೆಚ್ಚಾಗಿ ಸುಹಾಸ್. ಯಾಕೆಂದ್ರೆ ಎಲ್ಲದನ್ನು ಎಕನಾಮಿಕಲ್ ಆಗಿ ರೀಸನಬಲ್ ಆಗಿ, ಯುನೋ ಈಗ ಡಬ್ಬಿಂಗ್ ಎಲ್ಲ ಯುನೋ ಆಚೆ ಕಡೆಯಿಂದ ಆರ್ಟಿಸ್ಟ್ ಮಾಡೋ ಬದಲು ನಾವೇ ಡಬ್ ಮಾಡಿದ್ವಿ. ಕೆಲವೆಲ್ಲ ಟೆಕ್ನಾಲಜಿ ಅವನೇ ರಾತ್ರಿ ಎಲ್ಲ ಕೂತ್ಕೊಂಡು 1 ಗಂಟೆ 2 ಗಂಟೆವರೆಗೂ ಅವ್ರ ಮನೇಲಿ ಮಾಡಿದ್ದಾನೆ. ಸೊ ಬಜೆಟ್ ಎಲ್ಲೂ ಹೋಗ್ದಂಗೆ ನಾನ್ ಪ್ರೊಡ್ಯೂಸರ್ ಆಗ ಕಾರಣ ಅವನು. ಸೊ ಹಂಗಾಗೋಯ್ತದ. ಸೊ ಈ ಡಿಡ್ ಇಟ್ ವೆರಿ, ನಮ್ದು ಹೇಳ್ಬೇಕಂದ್ರೆ ರಿಲೇಟಿವ್ಲಿ ಬೇಸ್ಡ್ ಆನ್ ವಾಟ್ ಐ ಹರ್ಡ್ ಇನ್ ದಿ ಏರ್, ನಮ್ದು ವ್ಯಾಲ್ಯೂ ಆಫ್ ಪ್ರೊಡಕ್ಷನ್ ಇಸ್ ಹ್ಯೂಜ್ ಕಂಪೇರ್ಡ್ ಟು ದ ಔಟ್ಪುಟ್ ವಿ ಹ್ಯಾವ್ ಗಾಟ್. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ಸೊ ವೆರಿ ನೈಸ್. ನಿಮ್ದು Thank you ಇಷ್ಟು so much. ಟೀಮ್ ಕೋಆರ್ಡಿನೇಷನ್ ನೋಡಕ್ಕೆ ಖುಷಿ ಆಗತ್ತೆ ಇಲ್ಲಿ, ಸಪೋರ್ಟ್ ಮಾಡ್ಕೊಂಡು. ವೆರಿ ನೈಸ್. Thank you so much. When you're in Houston, come to our house, so you will see I lot more am in Houston. fun. You're in Houston. ಹೌದಾ? Yeah. ಎಲ್ಲಿದ್ದೀರಿ? Sugarland. ಹೌದಾ? Okay. Okay. So moving on to my next question, Chaitra. Hello, Chaitra. ಹಲೋ, ಹೇಗಿದ್ದೀರಾ? Good. ನೀವು? ಗುಡ್. Yeah.
ಸೊ ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅವಾಂತರದಲ್ಲಿ? ಹಾಗೆ ನೀವು ಐ ನೋ ಯುವರ್ ಅ ಸಿಂಗರ್, ಸೊ ಅಂದ್ರೂ ಇದ್ರಲ್ಲಿ ಕೋರಸ್ ನಲ್ಲಿ ಹಾಡಿದೀರಾ, ಸುಹಾಸ್ ಅವರು ಹೇಳಿದ್ರು. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚಿತ್ರನಲ್ಲಿ ಆಕ್ಟಿಂಗ್ ಮಾಡಿರೋದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಮೊದಲನೇದಾಗಿ TKSFF ಗೆ ನನ್ನ ಧನ್ಯವಾದಗಳು. ಅಂಡ್ ಸೆಕೆಂಡ್ಲಿ ಸುಹಾಸ್ ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ, ಅಂಡ್ ಹಿ ಹ್ಯಾಡ್ ದ ಟ್ರಸ್ಟ್ ಇನ್ ಮೀ ದಟ್ ಐ ಕುಡ್ ಪುಲ್ ಇಟ್ ಆಫ್ ಆಸ್ ಅ ಅಸಿಸ್ಟೆಂಟ್ ಡೈರೆಕ್ಟರ್ ಅಂಡ್ ಬೀಯಿಂಗ್ ಅ ಆಕ್ಟರ್ ದೇರ್. ಥ್ಯಾಂಕ್ ಯು ಟು ಹಿಮ್. ಚೆನ್ನಾಗಿತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಫಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಿದ್ದು. ರೆಕ್ಕಿ ಕೆಲಸ ಮಾಡೋದು, ಆಮೇಲೆ ಶೂಟಿಂಗ್ ಬೆಳಗ್ಗೆ ಶುರು ಆಗೋದು, ನಮ್ದು 7 ಗಂಟೆ 7:15 ಶುರು ಆಗೋದು, ಮಧ್ಯಾಹ್ನ ಸಾಯಂಕಾಲ. ನನ್ ಆಫ್ ದ ಆಕ್ಟರ್ಸ್ ವರ್ ಫೀಲಿಂಗ್ ಫ್ರಸ್ಟ್ರೇಟೆಡ್, ಡ್ರೈನ್ಡ್, ಒಂಥರ ಲೈಕ್ ಎಲ್ಲಾರ್ಗು ಒಂಥರ ಎನರ್ಜಿ ಇರೋದು. ದೇ ಯೂಸ್ ಟು ಕೋಆಪರೇಟ್ ರಿಯಲಿ ವೆಲ್. ಚೆನ್ನಾಗಿತ್ತು. ಈ ಟೀಮ್ is such a good team ಅಂದ್ರೆ like it's a blessed team I can say. ಆಮೇಲೆ ಸಿಂಗಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಎಸ್ ಐ ಹ್ಯಾವ್ ಡನ್ ದ ಟ್ರೇಲರ್ ಸಾಂಗ್ ಗೆ ನನ್ನ ಸುಹಾಸ್ ಮತ್ತೆ ಹೇಳಿದ್ರು ಬಂದು ಹಾಡು ಚೆನ್ನಾಗಿರುತ್ತೆ ಅಂತ. ಸೊ ಕೊಟ್ಟಿದ್ದೀನಿ. ಐ ಮೀನ್ ಇಟ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ಥ್ಯಾಂಕ್ಸ್ ಅಗೇನ್ ಟು ಸುಹಾಸ್ ಫಾರ್ ಹ್ಯಾವಿಂಗ್ ಟ್ರಸ್ಟ್ ಇನ್ ಮೀ ಅಂಡ್ ಡೂಯಿಂಗ್ ದಿಸ್. ಅಮೇಸಿಂಗ್. ನೀವ್ ಹೇಳ್ದಂಗೆ ನಿಮ್ದು ಹಾಡು ತುಂಬಾ ಚೆನ್ನಾಗಿ ಬಂದಿದೆ, ನಾನು ಕೇಳಿದೀನಿ. Thank you. You've done a fantastic job. Thank you, Kriti. And you also a great singer. Thank you. Thank you. So ಇದನ್ನ ಹೇಳ್ತಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಬ್ರೇಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ಎಲ್ಲೂ ಹೋಗ್ಬೇಡಿ, ಸ್ಟೇ ಟ್ಯೂನ್, ವಿಲ್ ಬಿ ಬ್ಯಾಕ್ ಸೂನ್. ಸೊ ನನ್ನ ಮುಂದಿನ ಪ್ರಶ್ನೆ ಮೇಘನಾ ಅವ್ರಿಗೆ. ಹಾಯ್ ಮೇಘನಾ, ನೀವ್ ಮ್ಯೂಟ್ ನಲ್ಲಿ ಇದ್ದೀರಾ? ಹಾಯ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು? ಐ ಆಮ್ ಗುಡ್, ಥ್ಯಾಂಕ್ ಯು. ಸೊ ನಾನು ಅಫ್ಕೋರ್ಸ್ ಅವಾಂತರ ನೋಡಿದೀನಿ. ಸೊ ನಿಮ್ದು ಆಮೇಲೆ ಸೌಮ್ಯದು ಒಂದು ಸೀನ್ ಇದೆ, ಕಾನ್ಫ್ರಂಟೇಷನ್ ಸೀನ್ ಇಬ್ಬರದು. ಅದ್ರಲ್ಲಿ ನಿಮ್ದು ವಾಯ್ಸ್ ಥ್ರೋ ಆಗ್ಲಿ ಅಂಡ್ ಆಕ್ಟಿಂಗ್ ಆಗ್ಲಿ ತುಂಬಾ ಪವರ್ಫುಲ್ ಆಗಿದೆ. ಸೊ ಹೌ ಚಾಲೆಂಜಿಂಗ್ ವಾಸ್ ದಟ್ ನಿಮ್ಗೆ? ಅಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಶೇರ್ ಮಾಡಿ. Sure, thank you. First of all, I would like to thank TKSF and Suhas and Soumya, because she was the AD, and Chaitra and most of everybody of my team member. ನಾನು ಎಲ್ಲರ ಜೊತೆನೂ ಕೂಡ ನಾಟಕ ಆಗ್ಲಿ ಒಂದ್ ಬೇರೆ ಶಾರ್ಟ್ ಫಿಲ್ಮ್ ಆಗ್ಲಿ ಮಾಡಿದೀನಿ. So it was a very comfortable. When I got the script and I saw the character, I was like, okay, fine. It's not me, but I will try to pull it off ankondo. And with like lot of homework and with Suhas. So with Suhas, he had an idea and then he had a vision, and then now Avantara is a reality. So I would like to say that. And since my comfort level with everybody, because we all knew, we all are friends, it was very easy. And then as we all know, Ranga and Soumya, they already had many other dramas done together. It was very easy, and so it's like action to reaction anotara. Our dialogues bandaga, then you have your set of dialogue, so you would give it back. So it was very much to the flow. So it was very much easy, but with editing and everything, and at every time what Suhas who used to tell us, no, chur hing barbeku, chur hang barbeku andaga, then it would become more easier for me to just give it anta. Okay, so there were more space for improvisation nim kadeinda. Yeah. Or help ಮಾಡ್ತಾರೆ. That's nice. Yeah, definitely. Yeah, That's nice. So was this your first movie? No, this is my second. We'd already done one more with Suhas. Okay. I think that was like spaced out like in only like with few weeks, but then yeah, it was my second, but it was really great.
So TKSFF, now this is your first time. For the first time, yes. Oh. So very nice, very glad to have you. Thank you so much. So Kriti, I would like to mention, Huh. so Meghna ಅವರ husband Krishna Gowda ಅಂತ ಹೇಳಿ. So he's Okay. also co-producer of this movie. So Oh, very nice. and I mentioned her son Dhruv. He has also guest appearance ಅಲ್ಲಿ ಮಾಡಿದ್ದಾರೆ. So immensely Okay. the whole family, Entire family is part family, yeah. of So Avantara. ಅವಾಂತರ ಒಂದು ಬಿಗ್ ಚಂಕ್ ಅವರ ಕಾಂಟ್ರಿಬ್ಯೂಷನ್ ಇದೆ. ಅವರ ಮನೆಯಲ್ಲಿ ಶೂಟಿಂಗ್ ಮಾಡಿದೀವಿ. Okay. Yeah, those husband wife scenes ನೀವು ನೋಡಿರ್ಬೋದು, ಅದು ಅವ್ರ ಮನೆ ಅದು. Huh. Meghna. Okay, okay. Yeah, so ಇಲ್ಲಿ I would like to thank Meghna, Kitty sir, Dhruv, the whole family. And again, ನೀವು ಚೈತ್ರ ಅವ್ರನ್ನ ಮಾತಾಡಿಸಿದ್ರಿ. ಶಿ ಇಸ್ ಅ ಲೇಡಿ ಆಫ್ ವೆರಿ ಫ್ಯೂ ವರ್ಡ್ಸ್, ಬಟ್ ಅವರೆಲ್ಲ ಕೆಲಸನ ಮಾಡ್ತಾರೆ, ಜಾಸ್ತಿ ಮಾಡಕ್ ಹೋಗಲ್ಲ. ಸೊ ಐ ಡೋಂಟ್ ನೋ ಇಫ್ ಶಿ ಮೆನ್ಷನ್, ಬಟ್ ಆ ಲೊಕೇಶನ್ಸ್ ನಾವು ಎಲ್ಲೆಲ್ಲಿ ಏನ್ ಶೂಟ್ ಮಾಡಿದೀವಿ. ಸೊ ನಾನು ಚೈತ್ರ ಒಂದಿನ ನಮ್ಮ ಕಾರಲ್ಲಿ ಎಲ್ಲಾ ಲೊಕೇಶನ್ಸ್ ಹೋಗಿ ರೆಕ್ಕೆ ಮಾಡಿ, ಓಕೆ ಈ ಸೀನ್ಗೆ ಈ ಲೊಕೇಶನ್ ಚೆನ್ನಾಗಿರುತ್ತೆ, ಈ ಸೀನ್ಗೆ ಈ ತರ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಇಮೆನ್ಸ್ಲಿ ಶಿ ಹ್ಯಾಸ್ ಹೆಲ್ಪ್. ಸೊ ಟೂ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆರ್ ಲೈಕ್ ಮೈ ಟೂ ಐಸ್. ಯಾಕಂತ ಹೇಳಿದ್ರೆ ನಾನು ಈ ಚಿತ್ರದ ನಿರ್ದೇಶಕ ಮಾತ್ರ ಅಲ್ಲ, ಐ ಆಮ್ ದಿ DOP ಆಸ್ ವೆಲ್, ರೈಟ್? ಸೊ ಸಿನಿಮಾಟೋಗ್ರಫಿ ಮಾಡುವಾಗ ಅಥವಾ ಅದನ್ನ ಶೂಟ್ ಮಾಡುವಾಗ ಐ ಹ್ಯಾವ್ ಟು ವೇರ್ ಮಲ್ಟಿಪಲ್ ಹ್ಯಾಟ್ಸ್. ಬಟ್ ದೀಸ್ ಟೂ ಲೇಡೀಸ್ ಹ್ಯಾವ್ ಮೇಡ್ ಮೈ ಜಾಬ್ ಸೋ ಈಸಿ. ನೀವು ಬಿಹೈಂಡ್ ದಿ ಸೀನ್ಸ್ ಅಲ್ಲಿ ಒಂದು ಕ್ಲಿಪ್ ಹಾಕ್ತೀರಾ ಲಾಸ್ಟಿಗೆ. ಸೊ ಅದ್ರಲ್ಲಿ ನೀವು ನೋಡಿರ್ತೀರಾ, ಪಾಪ ಚೈತ್ರ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲ ನೋಟ್ ಮಾಡ್ಕೊಂಡು, ರೈಟ್? ಸೊ ಅಷ್ಟು ದೇ ಹ್ಯಾವ್ ಹೆಲ್ಪ್ Avantara a lot. So I just wanted to mention that and thank you for their efforts. Very nice. Thank you, Suhas. ಚೈತ್ರ ಅವ್ರ ಬಗ್ಗೆ ಇನ್ನೊಂದಷ್ಟು ಹೇಳಿದಕ್ಕೆ. ಐ ನೋ ಅವರು ತುಂಬಾ ಕಮ್ಮಿ ಹೇಳ್ಕೊಂಡ್ರು ಅವ್ರ ಬಗ್ಗೆ. ತುಂಬಾ ಕಮ್ಮಿ ಹೇಳ್ಕೊಂಡ್ರು ಅವರು. ಹೌದು. ಸೊ ಇಷ್ಟೆಲ್ಲ ಎಫರ್ಟ್ಸ್ ಇದೆ ಚೈತ್ರದು ಅಂತ ಹೇಳಿ ನಮ್ಗೆ ತಿಳಿವು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಚೈತ್ರ, ನೀವ್ ಹೇಳ್ದಿದ್ರು ನಿಮ್ ಬಗ್ಗೆ ಗೊತ್ತು. ಅಂಡ್ ದಿಸ್ ವಿಲ್ ಓನ್ಲಿ ಆಡ್ ಅಪ್ ಎಷ್ಟು ನಿಮ್ದು ಎಫರ್ಟ್ಸ್ ಇದ್ರಲ್ಲಿದೆ ಅಂತ. ಥ್ಯಾಂಕ್ ಯು ಚೈತ್ರ. ಅಂಡ್ ಮೇಘನಾ ಅವರೇ, ನಿಮ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಅಂಡ್ ಫಾರ್ ಯುವರ್ ಎಂಟೈರ್ ಫ್ಯಾಮಿಲಿ ಆಲ್ಸೋ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಅಂಡ್ ಅವಾಂತರಾಗೆ ಇಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಇಟ್ಸ್ very, very nice of you. Thank you so much. Thank you. So ಮೇಘನಾ ಕಮ್ಮಿ ಹೇಳ್ಕೊಂಡ್ಲು, ನಿಜವಾಗ್ಲೂ ಶಿ ವರ್ಕ್ಸ್ ರಿಯಲಿ ಹಾರ್ಡ್. ಅವಳು ಸುಮ್ನೆ ಹಂಗೆ ಹೇಳ್ಕೊಂತಾಳೆ, ಬಟ್ ಲೈನ್ಸ್ ಎಲ್ಲ ಕರೆಕ್ಟ್ ಆಗಿ ಸೀನ್ ಶೂಟ್ ಮಾಡ್ಬೇಕಾದ್ರೆ ಶಿ ರಿಯಲಿ ಡಸ್ ಅ ಗ್ರೇಟ್ ಜಾಬ್. ಇಟ್ ಹ್ಯಾಸ್ ಕಮ್ ಔಟ್. You can see that on the screen, right? Yes, so, yes. Thank you. Congratulations, Meghana. Thank you. Yeah. So moving on, ಇನ್ನೊಂದು ಪ್ರಶ್ನೆ ಇದೆ ಸುಹಾಸ್ ನನ್ಗೆ ನಿಮ್ ಹತ್ರ. ಸೊ ನೀವು ಯು ಮೆನ್ಷನ್ಡ್ ಕಪಲ್ ಆಫ್ ಟೈಮ್ಸ್ ಈ ಸಲ ನೀವು ಡಬ್ಬಿಂಗ್ ಮಾಡಿದೀರಾ ಅಂತ. ಅಂಡ್ ಐ ನೋಟಿಸ್ ದಟ್, ಅಂದ್ರೆ ಆ ಡಬ್ಬಿಂಗ್ ನೋಟಿಸ್ ಮಾಡಿಲ್ಲ, ಬಟ್ ನಾನು ಹೇಳ್ದಂಗೆ ನಾನು ಅಮಾನವೀಯ ನೋಡಿದ್ದೆ, ಇವಾಗ ಅವಾಂತರ ನೋಡಿದೀನಿ. ಸೌಂಡ್ ಕ್ವಾಲಿಟಿ ಹ್ಯಾಸ್ ಇಂಪ್ರೂವ್ಡ್. ಇಂಪ್ರೂವೈಸೇಷನ್ ತುಂಬಾ ಅಂದ್ರೆ ತುಂಬಾ ಇದೆ. ಸೊ ಐ ವಾಸ್ ವಂಡರಿಂಗ್ ಏನಿರ್ಬೋದು ಅಂತ, ಬಟ್ ಐ ಥಿಂಕ್ ಡಬ್ಬಿಂಗ್ ಇಸ್ ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ಬೋದು. How challenging was it, or ಏನೇನ್ ರಿಕ್ವೈರ್ಮೆಂಟ್ಸ್ ಇತ್ತು? ಬಿಕಾಸ್ ಇದೆಲ್ಲ ಇನ್ ಹೌಸ್ ವಾಯ್ಸಸ್ ಅಂತ ಹೇಳಿದ್ರಿ ನೀವು. ಸೊ ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಖಂಡಿತ ಕೃತಿ ಅವರೇ, ನನಗೆ ಈ ಮೂವಿಯಲ್ಲಿ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ಡೈರೆಕ್ಷನ್, ವಿ ಹ್ಯಾಡ್ ಡನ್ ಆಡಿಯೋ ರೀಮಾಸ್ಟರಿಂಗ್ ಆಸ್ ವೆಲ್. ಸೊ ಅದನ್ನ ಮಾಡಿರೋರು ನನ್ನ ಕ್ಲೋಸ್ ಫ್ರೆಂಡ್ ನಚಿಕೇತ್ ಅಭ್ಯಂಕರ್ ಅಂತ ಹೇಳಿ. ಅವ್ರು ಇಲ್ಲೇ ಬೇ ಏರಿಯಾದಲ್ಲಿದ್ದಾರೆ. ಅವ್ರು ಇವತ್ತು ಕಾಲೇಜಿಗೆ ಜಾಯಿನ್ ಆಗ್ಲಿಲ್ಲ, ಬಟ್ ಅವ್ರ ಎಲ್ಲ ಸಾಂಗ್ಸ್ ಮತ್ತೆ ಆಡಿಯೋ ಇನ್ಪುಟ್ಸ್ ಎಲ್ಲ ಅವರೇ ಕೊಟ್ಟಿರುವಂತದ್ದು. ಮತ್ತೆ ನನಗೆ ಬೇಸಿಕ್ ಆಡಿಯೋ ಸೆಟಪ್, ಆಡಿಯೋ ಸಿಸ್ಟಮ್ಸ್ ಬಗ್ಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ನಾನು ಐ ವಾಲಂಟಿಯರ್ ವಿತ್ AV ಸೆಟಪ್ at many places, and basic knowledge ittu. But after having multiple discussions with our music directors and Nachiket, so ಒಂದು ಐಡಿಯಾ ಬಂತು ಹೇಗೆ ಅದನ್ನ ಮಾಡ್ಬೋದು ಅಂತ ಹೇಳಿ. ಸೊ ವಿ ಹ್ಯಾಡ್ ಟಾಪ್ ಆಫ್ ದಿ ಲೈನ್ ಎಕ್ವಿಪ್ಮೆಂಟ್, ಶ್ಯೂರ್ SM58 ಮೈಕ್ ತಗೊಂಡ್ವಿ. ಹಾಗೆ ಇದನ್ನ ನಿಮ್ಮ ಮಾತಾಡುವಾಗ ಅನಲಾಗ್ ಸಿಗ್ನಲ್ ಡಿಜಿಟಲ್ ಆಗಿ ಕನ್ವರ್ಟ್ ಆಗ್ಬೇಕಿದ್ರು ಒಂದು ಅಡಾಪ್ಟರ್ ಬೇಕಾಗುತ್ತೆ. ಅಡಾಪ್ಟರ್ ನನಗೆ ನಚಿಕೇತ್ ಕ್ಯಾಲಿಫೋರ್ನಿಯಾದಿಂದ ಹ್ಯೂಸ್ಟನ್ಗೆ ಶಿಪ್ ಮಾಡಿ ಕೊಟ್ಟ. ಅದನ್ನ ಹೇಗೆ ಉಪಯೋಗಿಸೋದು ಅಂತಾನು ನನಗೆ ಹೇಳ್ಕೊಟ್ಟ. ಸೊ ಹಾಗೆ ವಿ ಹ್ಯಾಡ್ ಟಾಪ್ ಆಫ್ ದಿ ಲೈನ್ ಎಕ್ವಿಪ್ಮೆಂಟ್ ಅಂತ ಹೇಳ್ಬೋದು. ಅಂಡ್
ನಮ್ಮ ರೂಮ್ ಅಲ್ಲೇ 2-3 ರಗ್ ಆ ಕಡೆ ಈ ಕಡೆ ಎಲ್ಲ ಹಾಕಿ ವಿ ಮೇಡ್ ಶ್ಯೂರ್ ದಿ ಸೌಂಡ್ ಇಸ್ ಗೆಟಿಂಗ್ ರೆಕಾರ್ಡೆಡ್ ಪರ್ಫೆಕ್ಟ್ಲಿ, ರೈಟ್? ಸೊ Okay. ಆ ಸೆಟಪ್, ಆ ಸ್ಟುಡಿಯೋ ಕ್ವಾಲಿಟಿ ಸೆಟಪ್ ನಾವು ನನ್ನ ಮನೆ ರೂಮ್ ಅಲ್ಲಿ ಮಾಡಿದ್ವಿ. Very nice. ಇನ್ನೊಬ್ರ ಬಗ್ಗೆ ಹೇಳಕ್ ಮರ್ತೋಯ್ತು. ಇದಕ್ಕೆ ಒಂದು ಟೆಕ್ನಿಕಲ್ ಅಡ್ವೈಸರ್ ಆಗಿ ಎಂಟೈರ್ ಸ್ಕ್ರೀನ್ ಪ್ಲೇ ಇಂದ ಹಿಡಿದು ಶೂಟಿಂಗ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಮೈ ರಿಲೇಟಿವ್, ಮೈ ಕಸಿನ್ ಶ್ರವಣ್ ನಾರಾಯಣ್ ಅಂತ ಹೇಳಿ, ಹೀಸ್ ಇನ್ ಬೆಂಗಳೂರು. ಸೊ Okay. ಅವನು ಇದಕ್ಕೆ ಕಾನ್ಸ್ಟೆಂಟ್ ಆಗಿ ನಮ್ಮ ಎಲ್ಲಾ ಪ್ರಾಸೆಸ್ಗೂ ಅವನು ಬ್ಯಾಕ್ ಎಂಡ್ ಅಲ್ಲಿ ಹಿ ವಾಸ್ ಗಿವಿಂಗ್ ಫೀಡ್ಬ್ಯಾಕ್. ಓಕೆ, ಇದು ಚೆನ್ನಾಗಿ ಬರ್ತಾ ಇದೆ, ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು, ಇಲ್ಲಿ ಸ್ವಲ್ಪ ಇನ್ನು ಇಂಪ್ರೂವೈಸ್ ಮಾಡ್ಬೋದು ಅಂತ ಹೇಳಿ. ಸೊ Okay. ಅವನು ಒಂದು ಒಂದು ಆಪ್ಷನ್ ಇಟ್ಕೊಂಡಿದ್ದ. ಈಗ ಒಂದು ವೇಳೆ ನೀವು ಡಬ್ಬಿಂಗ್ ಅಲ್ಲಿ ನಿಮ್ದು ಫಸ್ಟ್ ಟೈಮ್ ಮಾಡ್ತಿರೋದು, ಮೋಸ್ಟ್ ಆಫ್ ಅಸ್, ರೈಟ್? ಚೆನ್ನಾಗಿ ಬರ್ದೇ ಇದ್ರೆ ವಿ ವಿಲ್ ಕೀಪ್ ಅನ್ ಆಪ್ಷನ್ ದಟ್ ವಿ ವಿಲ್ ಗೆಟ್ ಇಟ್ ಪ್ರೊಫೆಷನಲಿ ಡನ್, ಔಟ್ಸೋರ್ಸ್ಡ್ ಕಂಪ್ಲೀಟ್ ಡಬ್ಬಿಂಗ್. ಸೊ ದಟ್ ಆಪ್ಷನ್ ವಾಸ್ ಆಲ್ರೆಡಿ ದೇರ್. Okay. ನನಗೆ ಅದು ಮನ್ಸಿರ್ಲಿಲ್ಲ. ನನಗೆ ಇನ್ ಹೌಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಆಲ್ ದೀಸ್ ಆಕ್ಟರ್ಸ್ ಹ್ಯಾವ್ ಡ್ರಾಮಾ ಎಕ್ಸ್ಪೀರಿಯನ್ಸ್, ದೇ ಹ್ಯಾವ್ ವೆರಿ ಗುಡ್ ಥ್ರೋ ಇನ್ ದೇರ್ ವಾಯ್ಸ್, ರೈಟ್? Right. ಸೊ ಅದನ್ನ ಯಾಕೆ ನಾವೇ ಟ್ರೈ ಮಾಡಬಾರ್ದು? ನಾವು ಟ್ರೈ ಮಾಡ್ತೀವಿ, ಔಟ್ಪುಟ್ ಚೆನ್ನಾಗಿ ಬರ್ದಿದ್ರೆ ದೆನ್ ವಿ ವಿಲ್ ಲುಕ್ ಅಟ್ ಪ್ಲಾನ್ ಬಿ ಅಂತ ನಾನು ಹೇಳಿದ್ದೆ. ಬಟ್ ಅದನ್ನ ನಾವು ಡಬ್ಬಿಂಗ್ ಮಾಡಿ ಫಸ್ಟ್ ಐ ಸ್ಟಾರ್ಟೆಡ್ ವಿತ್ ಹೇಮಂತ್. ಅವರಿಂದ ಸ್ಟಾರ್ಟ್ ಮಾಡಿ ಮತ್ತೆ ರಂಗ, ಸೌಮ್ಯ, ಚೈತ್ರ, ಮೇಘ್ನಾ, ಹೀಗೆ ವೀರು, ಹೀಗೆ ಮಾಡ್ತಾ ಹೋದಾಗ ನಾನು ಪ್ರತಿ ದಿನ ಮಾಡಿರೋ ಔಟ್ಪುಟ್ ನಾನು ಐ ವಾಸ್ ಗೆಟಿಂಗ್ ಇಟ್ ರಿವ್ಯೂಡ್ ಬೈ ಶ್ರವಣ್. ಸೊ ಶ್ರವಣ್ ನೋಡಿ, ಇಲ್ಲ, ಎಫರ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ, ಐ ಥಿಂಕ್ ದಿಸ್ ಇಸ್ ಗುಡ್ ಇನಫ್, ಇದನ್ನೇ ಹಾಕೋಣ. ಮತ್ತೆ ಔಟ್ಪುಟ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಆ ಥ್ರೋ ಇರ್ಬೋದು, ಆ ಸಿಂಕ್ ಆಗಿರೋದಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ವಿ ಆರ್ ವೆರಿ ಪ್ರೌಡ್ ಆಫ್ ವಾಟ್ ವಿ ಹ್ಯಾವ್ ಅಚೀವ್ಡ್. I have been very, proud of all the lovely cast and actors for their effort in this. Very nice. Thank you. ನಿಮ್ಮ ಎಫರ್ಟ್ಸ್ ಗೊತ್ತಾಗತ್ತೆ ಆ ಕ್ವಾಲಿಟಿನಲ್ಲೇ. ನಾನು ಹೇಳ್ದಂಗೆ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ತುಂಬಾ ಬಹಳ ವ್ಯತ್ಯಾಸ ಇತ್ತು, ಅಂಡ್ ಇಟ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ತುಂಬಾ ಒಳ್ಳೆ ಕ್ವಾಲಿಟಿ ಇತ್ತು. ಸೊ ಥ್ಯಾಂಕ್ ಯು. Yeah, again, thank you to TKSSF, right? It gives such a nice platform. ಪ್ರತಿ ಸರ್ತಿ ಇದ್ರಲ್ಲಿ ಬಂದಾಗ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡೋಣ ಲಾಸ್ಟ್ ಟೈಮ್ ಗಿಂತ, ವಾಟ್ ಆರ್ ದಿ ಲೆಸನ್ಸ್ ಲರ್ನ್ಡ್ ಅಂತ. ವಿ ಕೀಪ್ ಟ್ರೈಂಗ್ ಟು ಕಂಟಿನ್ಯೂಲಿ ಇಂಪ್ರೂವ್, ಉತ್ತಮ ಪಡಿಸ್ಕೊಳ್ಳೋಕೆ ನಾವು ಟ್ರೈ ಮಾಡ್ತೀವಿ. ಎಸ್. ಸೊ ಥ್ಯಾಂಕ್ಸ್ ಸುಹಾಸ್. Thank you. ನನ್ನ ಮುಂದಿನ ಪ್ರಶ್ನೆ ಬಂದು ಕೀರ್ತಿ ನಿಧಿ ಹೇಳಿ ಅವ್ರಿಗೆ. ಹಲೋ ಸರ್, ಹೇಗಿದ್ದೀರಾ? ನಮಸ್ಕಾರ, ನಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್, ನೀವು ಕೀರ್ತಿ ನಿಧಿ ಅಂತ ಫುಲ್ ಹೆಸರು ಹೇಳ್ತೀರಿ, ಥ್ಯಾಂಕ್ಸ್. ಯಾರು ಕರೆಯೋದಿಲ್ಲ, ನಮ್ಮ ಅಮ್ಮ ಸಹ ಕರೆಯೋದಿಲ್ಲ ನನ್ನನ್ನ, ಕೀರ್ತಿ ಅಂತ ಕರೀತಾರೆ. ಓಕೆ, ಸರಿ. ಕೀರ್ತಿ ಅವರೇ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್, ತುಂಬಾ ಚೆನ್ನಾಗಿದ್ದೇವೆ, ಥ್ಯಾಂಕ್ಸ್. That's good. So of course ನಾನು ನಿಮ್ಮನ್ನು ನೋಡಿದೆ ಮೂವಿನಲ್ಲಿ. ಸ್ಟಾರ್ಟಿಂಗ್ ನಿಮ್ಮಿಂದ ಶುರು ಆಗುತ್ತೆ ಸೀನು. ತುಂಬಾ ಇಂಪ್ಯಾಕ್ಟ್ಫುಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತರ ಬರ್ತೀರಾ ನೀವು. ಸೊ ಹೌ ಚಾಲೆಂಜಿಂಗ್ ವಾಸ್ ದಟ್ ನಿಮ್ಗೆ? ಡ್ರಾಮಾನಲ್ಲಿ ಮಾಡಿದೀರಾ, ಬಟ್ ಹೌ ವಾಸ್ ಇಟ್ ಹಿಯರ್? Okay, I'll answer the question. First of all, thanks to TKSFF for creating this platform. ನಮ್ ತರ ಅಂದ್ರೆ ಒಂದು 10 ನಿಮಿಷ 15 ನಿಮಿಷ ನಾಟಕದಲ್ಲಿ ಪಾರ್ಟ್ ಮಾಡೋರಿಗೆ ಇದೊಂದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಅವರು. ಸೊ that's hats off to them. Thanks for that. ಸೆಕೆಂಡ್, ಸುಹಾಸ್ಗೆ, ನಾನು ಅವ್ರ ಜೊತೆ ನಾಟಕ ಮಾಡಿದ್ದೀನಿ ಕನ್ನಡ ಸಂಘದ ಒಂದು ಕಾರ್ಯಕ್ರಮಕ್ಕೆ. ಅದ್ರಲ್ಲಿ ಒಂದು ಪಾರ್ಟ್ ಇತ್ತು, ಅದ್ರಲ್ಲಿ ಹಿ ರೆಕಗ್ನೈಸ್ ಮೀ. ಅದಾದ್ಮೇಲೆ ನನಗೊಂದು ಮೂವಿ ತರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸುಹಾಸ್. ಮತ್ತೆ ವಂಡರ್ಫುಲ್ ಕ್ರೂ, ಆಮೇಲೆ ನಮ್ದು ಫ್ಯಾಂಟಾಸ್ಟಿಕ್ ಟೀಮ್ ಇದೆ ಇಲ್ಲಿ. ತರಲೆಯಿಂದ ಹಿಡಿದು ಸೀರಿಯಸ್ ಆಗಿರೋವರೆಗೆ ಎಲ್ಲಾ ತರದ ಕ್ಯಾರೆಕ್ಟರ್ ಇದೆ. ಫಸ್ಟ್ ಕ್ಲಾಸ್ ಆಗಿ ಅಡಿಗೆ ಮಾಡಿ ತಿನ್ಸೋರು ಅವರು ಇದ್ದಾರೆ, ತುಂಬಾ ತಮಾಷೆ ಮಾಡಿ ಫನ್ ಮಾಡೋರು ಇದ್ದಾರೆ. ಸೊ ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೀಮ್. ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ದಮ್. ಫಸ್ಟ್ ಆಫ್ ಆಲ್, ಇಟ್ಸ್ ಅ ವೆರಿ ಸೀರಿಯಸ್ ಆಕ್ಟಿಂಗ್. ಅದಕ್ಕಿಂತ ಒಂದು ಬ್ಯಾಕ್ ಗ್ರೌಂಡ್ ಇದೆ ನನಗೆ. ಆಕ್ಚುಲಿ ನಾನು IT ಕಂಪನಿಯಲ್ಲಿ ಕೆಲಸ ಮಾಡೋದು, ಇವಾಗಲೂ IT ಕಂಪನಿಯಲ್ಲೇ ಕೆಲಸ ಮಾಡೋದು. Before this one, I was IT administrator for a company previously. So ಹೊಸ ಜನರು ಜಾಯಿನ್ ಮಾಡಿದವಾಗೆಲ್ಲ ಇಂಡಕ್ಷನ್ ಮಾಡ್ತಾರೆ ಆವಾಗ. ಸೊ ಇಂಡಕ್ಷನ್ ಅಲ್ಲಿ ನಂದೊಂದು ಸೆಷನ್ ಇತ್ತು, 15-20 minutes ಟಾಕಿಂಗ್ ಅಬೌಟ್ ವಾಟ್ ದೇ ಶುಡ್ ನಾಟ್ ಡೂ. ಸೊ ನೀವು ಆ ವೆಬ್ಸೈಟ್ ಹೋಗ್ಬೇಡಿ, ಈ ವೆಬ್ಸೈಟ್ ಹೋಗ್ಬೇಡಿ, ನೋಡ್ತಾ ಇರ್ತೀವಿ ನಾವು, ನಿಮ್ಗೆ ಚೆಕ್ ಮಾಡ್ತಾ ಇರ್ತೀವಿ ಹಂಗೆ ಹಿಂಗ ಅಂತ. ಸೊ ಜಾಯಿನ್ ಆಗಿರೋ ಹುಡುಗರೆಲ್ಲ ತಮಾಷೆ ಮಾಡ್ತಿದ್ರು, ನೀವೊಂದು ಕಾಪ್ ತರ ಅಂತ, ನೀವೊಂದು ಮೀಸೆ ಬೆಳೆಸಿ ಸರ್, ನೀವು ಕಾಪ್ ತರನೇ ಇದ್ದೀರಾ ಅಂತ. ಸೊ ಫಸ್ಟ್ ಅಪಾರ್ಚುನಿಟಿ ಅಲ್ಲಿಂದ ಶುರು ಆಗಿತ್ತು ಅನ್ಸುತ್ತೆ ನನಗೆ ಅದೊಂದು ಟ್ಯಾಗ್. ಸೊ ಅದಾದ್ಮೇಲೆ ಈ ಮೂವಿನಲ್ಲೂ ಅಷ್ಟೇ, ಇಟ್ ವಾಸ್ ಎ ಕಾಪ್ಸ್ ರೋಲ್ ವಿಚ್ ಇಸ್
which is very interesting. ಮತ್ತೆ ಯುನಿಕ್ ಅಂತ ಹೇಳಿದ್ರೆ ಲೈಕ್ as you said, like a movie starts with me and ends with me. It was very difficult actually. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಾವೆಲ್ಲ ನಾಟಕ ಮಾಡಿರೋರು, ಫಿಲ್ಮ್ ಅಲ್ಲಿ ಇಷ್ಟವರೆಗೆ ಪಾರ್ಟಿಸಿಪೇಟ್ ಮಾಡಿಲ್ಲ. ನಂದಂತೂ ಇದು ತುಂಬಾ ಜನ ಇದೀವಿ ನಾವು ಈ ಗ್ರೂಪ್ ಅಲ್ಲಿ. ನಂದೊಂದು ಫಸ್ಟ್ ಟೈಮ್ ಲೈಕ್ ಕ್ಯಾಮರಾ ಎದುರುಗಡೆ ಹೋಗೋದು. ಸೊ ಡೈಲಾಗ್ ನೆನಪಿದ್ರೆ ಕೈ ಎಲ್ಲೋ ಇರುತ್ತೆ, ಕೈ ಮೂವ್ ಆದ್ರೆ ಕಾಲೆಲ್ಲೋ ಇರುತ್ತೆ, ಕಾಲಿಷ್ಟು ಆದ್ಮೇಲೆ ಲೈಕ್ ಮಾತಾಡೋದಕ್ಕೆ ನೆನಪು ಹೋಗಿರುತ್ತೆ. ಸೊ ಇಟ್ ವಾಸ್ ಕೈಂಡ್ ಆಫ್ ಲೈಕ್ ಮೆಸ್ಸಿ ಇನ್ ದ ಬಿಗಿನಿಂಗ್. ಬಟ್ ಸುಹಾಸ್ ತುಂಬಾ ಚೆನ್ನಾಗಿ ಇದು ಮಾಡೋದು, ಕೋಚ್ ಮಾಡೋದ ಲೈಕ್ ದಿಸ್ ಇಸ್ ಹೌ ಯು ಶುಡ್ ಡೂ ಇಟ್ ಅಂತ ರಿಹರ್ಸಲ್ ಮಾಡಿದ್ವಿ ಅದಕ್ಕೆ. intensive, it is very intensive because the story is like that, right? I mean, it's a very interesting story. It has like a lot of message. It has like fun. It has like impact, seriousness. Yen ಮಾಡಬಾರದು, yen ಮಾಡಬೇಕು ನಮ್ಮ ಲೈಫ್ ಅಲ್ಲಿ ಅಂತ. So I was able to like absorb all those things within myself. So that really helped me ಈ ತರ ಕ್ಯಾರೆಕ್ಟರ್ ಮಾಡೋದಕ್ಕೆ. So very nice, congratulations. ಒಂದು ಕ್ವಿಕ್ ಆಗಿ ಒಂದು ಮೂವಿ, ನಮ್ ಮೂವಿ ಯೂನಿಕ್ನೆಸ್ ನೋಡಿ. ನಾರ್ಮಲಿ ಇಂಡಿಯನ್ ಮೂವೀಸ್ ಅಲ್ಲಿ ಕಾಪ್ಸ್ ಎಲ್ಲ ಲಾಸ್ಟ್ ಬರ್ತಾರೆ, ನಮ್ದ್ರಲ್ಲಿ ಫಸ್ಟ್ ಗೆ ಬರ್ತಾರೆ. ಇದ್ರಲ್ಲಿ ಓಪನಿಂಗ್ ಸೀನೆ ಕಾಪ್ ಇಂದ ಏನಪ್ಪಾ ಇದು ಇಲ್ಲ, ನನಗೆ ಕೀರ್ತಿ ಅವರು ಇಂಟ್ರೊಡ್ಯೂಸ್ ಮಾಡಿದಾಗ ಇವರೇ ಹೀರೋ ತರ ಇದಾರೆ, ವಾಯ್ಸ್ ಬೇರೆ ಚೆನ್ನಾಗಿದೆ, ನಂದಲ್ಲಿ ಇವರೇ ಏರಾಗ್ಬಿಟ್ಟು ನಮ್ಗೇನೋ ಬೇರೆ ಇದಾಗತ್ತೆ ಅಂತ ನಾನು ಭಯ ಪಟ್ಟಿದ್ದೆ. ಹಂಗಾಗ್ಲಿ ಸೊ ಏನು ಭಯ ಪಡೋದ್ ಬೇಡ. ರಂಗ ಸರ್ ಎಲ್ಲ ಸುಮ್ಮನೆ ಹೇಳ್ತಿರ್ತಾರೆ ಹಂಗೆ ಅವ್ರಿಗೆ. ಸೊ ಇದ್ರ ಜೊತೆ ನಿಮ್ಮ ಸೀನ್ ಜೊತೆ ಕೀರ್ತಿ ಅವರೇ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಪ್ಲೇ ಆಗತ್ತೆ. ಅದು ಇಟ್ ಎನ್ಹಾನ್ಸ್ ದ ಸೀನ್ ಅಂತ ಹೇಳ್ಬೋದು. ಹೌ ಚಾಲೆಂಜಿಂಗ್ ವಾಸ್ ದಟ್? ನಿಮ್ ಏನಾದ್ರೂ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ಬೇಕಾಗಿತ್ತಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದಿದ್ದಕ್ಕೆ, ಅಥವಾ ವಾಸ್ ಇಟ್ ವಿತ್ ದ ಫ್ಲೋ? ಹೆಂಗಿತ್ತು ನಿಮ್ಗೆ ಅದು? ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಕ್ಚುಲಿ ಲೈಕ್ ಫಿಲ್ಮ್ ಇದು ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಲೈಕ್ ಇಟ್ ಗಿವ್ಸ್ ದಟ್ ಪಂಚ್, ರೈಟ್? ಸೊ ಒನ್ ಥಿಂಗ್ ಐ ಥಿಂಕ್ ನಮ್ಗೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ ನಾವು ನಾಟಕದಲ್ಲಿ ಪ್ರಾಕ್ಟೀಸ್ ಮಾಡಿದೀವಲ್ಲ, ನಾಟಕದಲ್ಲಿ ಲೈಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜನರಲಿ ಇರೋದಿಲ್ಲ. ಆದ್ರೆ that's kind of like an advantage and disadvantage ಎರಡೂ ಆಗುತ್ತೆ. ಬಟ್ ಇದರಲ್ಲಿ ಲೈಕ್ ಐ ಥಿಂಕ್ ಮೇ ಬಿ ನಮ್ದೆಲ್ಲ ಒಂಥರ ಅದನ್ನ ನಾವು ಮ್ಯೂಟ್ ಮಾಡಿಟ್ಟಿದ್ವಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವಾಸ್ ಲೈಕ್ ಬಿಹೈಂಡ್ ಅಸ್, ರೈಟ್? ಸೊ ನಾಟಕದಲ್ಲಿ ಪಾರ್ಟ್ ಮಾಡಿದ್ದಕ್ಕೆ ಹೋಗಿ ಐ ಥಿಂಕ್ ಇಟ್ ಹೆಲ್ಪ್ಡ್ ಎ ಲಾಟ್ ಆಕ್ಟಿಂಗ್ ಮಾಡೋದಕ್ಕೆ. ಮತ್ತೆ ವಾಟ್ ಶುಡ್ ಬಿ ಮ್ಯೂಟ್ ಅವರ್ ಸೆಲ್ಫ್, ಲೈಕ್ ಹೊರಗಡೆ ಏನು ಡಿಸ್ಟ್ರಾಕ್ಷನ್ ಮಾಡ್ಕೊಳ್ಳೋದು. ಯಾಕಂದ್ರೆ ಇವ್ ನಾಟಕ ಮಾಡ್ಬೇಕಿದ್ರೆ ಎದುರುಗಡೆ ಅವ್ರು ನೋಡೋರೆಲ್ಲ ಗಲಾಟೆ ಮಾಡ್ತಿರ್ತಾರೆ. ಜನರಲಿ ನಮ್ ನಾಟಕ ನೋಡೋದು ನಮ್ಮ ಮನೆಯವ್ರು ಇರ್ತಾರೆ, ನಮ್ ಫ್ರೆಂಡ್ಸ್ ಮನೆಯವ್ರು ಇರ್ತಾರೆ. ಸೊ ಅವರೆಲ್ಲ ಗೊತ್ತು ನಾವ್ ಯಾವ ತರ ಅಂತ. ಸೊ ಅವರೆಲ್ಲ ತುಂಬಾ ತಮಾಷೆ ಮಾಡ್ತಿರ್ತಾರೆ, ಎದುರುಗಡೆ ಕೂತ್ಕೊಂಡು ಏನೋ ಒಂದು ತಮಾಷೆ ಮಾಡ್ತಿರ್ತಾರೆ ನಮ್ಗೆ, ಏನ್ ಮಾಡ್ತಿದ್ಯಾ, ಹಂಗ್ ಮಾಡ್ತಿದ್ಯಾ, ಹೆಂಗ್ ಮಾಡ್ತಿದ್ಯಾ. ಸೊ ವಿ ನ್ಯೂ ಹೌ ಟು ಮ್ಯೂಟ್ ದೋಸ್ ಥಿಂಗ್ಸ್, ರೈಟ್? ಐ ಮೀನ್ ಸೊ ದಟ್ ವಿ ಆರ್ ಫೋಕಸ್ಡ್ ಆನ್ ವಾಟ್ ವಿ ಆರ್ ಡೂಯಿಂಗ್. ಸೊ ಐ ಥಿಂಕ್ ಅದೆಲ್ಲ ತುಂಬಾ ಹೆಲ್ಪ್ ಮಾಡ್ತು ಅನ್ಸುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಐ ಮೀನ್ ಆಫ್ ಕೋರ್ಸ್ ಲೈಕ್ ಸುಹಾಸ್ ವಾಸ್ ದೇರ್ ಟು ಲೈಕ್ ಹೆಲ್ಪ್ ಅಸ್ ಇದು ಮಾಡೋದಕ್ಕೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ಆಕ್ಚುಲಿ. ವೆರಿ ನೈಸ್. ಥ್ಯಾಂಕ್ ಯು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೆ ನಮ್ ಜೊತೆ. ನೀವು ಶುಗರ್ಲ್ಯಾಂಡ್ ಅಂತ ಹೇಳಿದ್ರಿ, ನಾವು ಶುಗರ್ಲ್ಯಾಂಡ್. ಸೊ ಫಾರ್ ಶ್ಯೂರ್ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಮೀಟ್ ಮಾಡಬಹುದು. ಖಂಡಿತವಾಗ್ಲು. ಹೌದಾ ಕೃತಿ, ನಿಮ್ಮನ್ನ ಎಲ್ಲೂ ನೋಡೇ ಇಲ್ವಲ್ಲ ನಾನು HKV ಅಥವಾ We'll take this off screen. Okay. So moving on to our next ಕ್ಲಿಪ್ ಅಂತ ಹೇಳ್ತೀನಿ ನಾನು. ಸೊ ನನ್ ಗಂಡನ್ನ ಬುಟ್ಟಿಗೆ ಹಾಕೊಂಡು ನನ್ ಆಸ್ತಿನೆಲ್ಲ ಹೊಡಿಯಕ್ ಕಾಣಿಸ್ಕಾಣ್ತಿದ್ಯಾ? ನಿನ್ನ ಸುಮ್ನೆ ಬಿಡಲ್ಲ ಕಣೆ. ನಮ್ಮಪ್ಪಂಗ್ ಹೇಳ್ಸಿ ನಿನ್ಗೆ ಅಡ್ರೆಸ್ ಅಲ್ದಂಗ್ ಮಾಡ್ತೀನಿ. ಶಟ್ ಅಪ್ ಲಕ್ಷ್ಮಿ, ಯು ಆರ್ ಕ್ರಾಸಿಂಗ್ ದ ಲೈನ್. ರಂಗ ಸರ್ ಇರ್ಲಿ ಬಿಡಿ, ಲಕ್ಷ್ಮಿ ಮ್ಯಾಮ್ ಕೇಳಿದ್ದು ಸರಿನೇ ಇದೆ. ನಿಮ್ ಗಂಡ ಇವತ್ ಈ ಸ್ಥಿತಿಗೆ ಬರೋದಕ್ಕೆ ಯಾರ್ ಕಾರಣ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ದಿನ ಬೆಳಗಾದ್ರೆ ಜಗಳ, ಇಷ್ಟು ವರ್ಷ CEO ಆಗಿ ದುಡ್ದಿದ್ರು ಅದಕ್ಕೆ ಬೆಲೆನೇ ಇಲ್ದಿರೋ ತರ ಅವ್ರನ್ನ ಅವಮಾನಿಸೋದು. ಸೊ ಈ ಸೀನ್ ನಾವು ನೋಡಿದ್ವಿ ಇವಾಗ. ಅಂಡ್ ನಾನು ಮುಂಚೆನೆ ಹೇಳ್ದಂಗೆ ಇಟ್ ವಾಸ್ ವೆರಿ ಪವರ್ಫುಲ್. ಈ ಸೀನ್ ಇಬ್ಬರು ಟೂ ಲೇಡೀಸ್ ಮಧ್ಯ ಇಟ್ ಹ್ಯಾಸ್ ಟು ಬಿ ಪವರ್ಫುಲ್, ಎರಡು ಹೆಂಗಸ್ರ ಮಧ್ಯ. ಸೊ ನೀವಿಬ್ರು ಅದ್ರ ಬಗ್ಗೆ ಏನಾದ್ರು ಮಾತಾಡಕ್ ಇಷ್ಟ ಪಡ್ತೀರಾ, ಮೇಘನಾ ಅಂಡ್ ಸೌಮ್ಯ ಅವರೇ? Go ahead, Soumya. Yeah, so ಆ ಸೀನ್ಗೆ ಆಕ್ಚುಲಿ the thing is it was action reaction ಜಾಸ್ತಿ ಅಂದ್ರೆ ಆ ಸೀನ್ ಅಲ್ಲಿ, because the way Meghna acted
my reaction was ಇದು ಅಂದ್ರೆ counter ಇದು to that. Correct. So and also like we had a lot of challenges during that scene. ಅಂದ್ರೆ the placement, ನಾವು ಹಿಂಗ್ ನಿಂತಿದೀವಿ and then ಯಾವ ಆಂಗಲ್ ಅಲ್ಲಿ ಹಿಂದೆ ಒಂದು ಡೋರ್ ಇತ್ತು, ಆ ಡೋರ್ ಗೆ ರಿಫ್ಲೆಕ್ಷನ್ ಆಗಿ ಕ್ಯಾಮ್ರಾ ಕಾಣ್ತಿತ್ತು. ಸೊ Suhas had to do a lot to edit that out, do a lot of things there. So and that was a challenging one because the dialogues ಎಲ್ಲ ಅಂದ್ರೆ, as you said, they were powerful. And so we had to like go through it multiple times, and Meghna had to burst through the door 100 times so that we get everything right. So yeah, it was nice. It was a fun shoot, and by the end of that shoot we were all very happy because we knew that we all had done a good job there. So Right. yeah. Okay. Thank you for sharing your experience. ಇದನ್ನ ಹೇಳ್ತಾ ವೀಕ್ಷಕರೇ, ಐ ವುಡ್ ಲೈಕ್ ಟು ಟೇಕ್ ಅ ಬ್ರೇಕ್. ಇನ್ನು ಒಂದ್ ಸ್ವಲ್ಪ ಇದೆ ಬಾಕಿ, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ ಇನ್ನೂ ಇದೆ. ಸೊ ಸ್ಟೇ ಟ್ಯೂನ್ ಅಂಡ್ ವಿಲ್ ಗೆಟ್ ಬ್ಯಾಕ್. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತೊಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತೊಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀಕ್ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾ ಇದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ, ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ So welcome back ಎಲ್ರಿಗೂ. I hope you're enjoying the show. And moving on to the next question, Hemant sir, ನಿಮ್ಗೆ how are you? ನಾನು ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? I'm good, thank you. So ನಿಮ್ದು ರೋಲ್ ಹೆಂಗಿದೆ ಅಂದ್ರೆ, ಬರ್ತೀರಾ, ನಿಮ್ಮ ಎಂಟ್ರಿ ಆಗಿದ ತಕ್ಷಣ ಮೂವಿದು ಟ್ರೆಜೆಕ್ಟ್ರಿನೇ ಚೇಂಜ್ ಆಗ್ಬಿಡುತ್ತೆ, ಸೌಮ್ಯ ಅವ್ರದ್ದು ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡುತ್ತೆ. ಸೊ ನೀವ್ ಒಂದು ನೆಗೆಟಿವ್ ರೋಲ್ ನ ಕ್ಯಾರಿ ಮಾಡ್ಕೊಂಡ್ ಬರ್ತೀರಾ. ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ? So first of all, thanks to TKSF for the platform, and second, but more importantly, thanks to Suhas. ಯಾಕಂದ್ರೆ ನನ್ ಜರ್ನಿ ಇಸ್ ಲೈಕ್ ನಾನು ಬೆಳೆದಿದ್ದೆಲ್ಲ ಬಾಂಬೆ. ಸೊ ನಂಗೆ ಕನ್ನಡ ಇನಿಷಿಯಲಿ ನಾನು ಕನ್ನಡ ಕಲ್ತಿದ್ದು ಲಾಸ್ಟ್ 10-15-20 years ಅಲ್ಲಿ. ಮದುವೆ ಆದ ನಂತರ ಅಂಡ್ ಮತ್ತೆ ಇಲ್ಲಿ ಬಂದ ನಂತರ ಇಟ್ಸ್ ಆಲ್ವೇಸ್ ಇನ್ಕ್ರೀಸ್ಡ್. ಸೊ ವೆನ್ ಗ್ರೋಯಿಂಗ್ ಅಪ್ ಐ ಡಿಂಟ್ ಥಿಂಕ್ ಐ ವುಡ್ ಬಿ ಇನ್ ಮೂವೀಸ್, ಡೆಫಿನೆಟ್ಲಿ ನಾಟ್ ಇನ್ ಅ ಕನ್ನಡ ಮೂವಿ, ರೈಟ್? ಸೊ that whole journey was very interesting. ಇವರನ್ನೆಲ್ಲ ಮೀಟ್ ಮಾಡಿ and so many things had to fall in place, right? I mean, ನಾನು ಇಲ್ಲಿ ಬರ್ಬೇಕು, ಕನ್ನಡ ನಾಟಕ ಮಾಡ್ಬೇಕು, ಇವರನ್ನೆಲ್ಲ ಮೀಟ್ ಮಾಡ್ಬೇಕು. ಸುಹಾಸ್ ಬಂದಾಗ ನಾನು ಸ್ವಲ್ಪ ನಾಟಕದಲ್ಲಿ ಜಾಸ್ತಿ ಆಕ್ಟ್ ಮಾಡ್ತಾ ಇದ್ದೆ, ಒಂದು ಸ್ವಲ್ಪ ಆಡಿಷನ್ ತರ, ನೆಕ್ಸ್ಟ್ ಕಾಸ್ಟ್ ಮಾಡ್ತಾನೆ ಏನು ಅಂತ. ಸೊ ಅದೇ, ಸೊ ಆಲ್ ದೋಸ್ ಥಿಂಗ್ಸ್ ವೆಂಟ್ ವೆಲ್, ಅಂಡ್ ದೆನ್ ಫಸ್ಟ್ ಟೈಮ್ ಆಕ್ಟ್ ಮಾಡೋದು, ದಟ್ ಇಟ್ ಸೆಲ್ಫ್ ಇಸ್ ಅ ಪ್ಲೆಷರ್ ಅಂಡ್ ಅನ್ ಎಕ್ಸ್ಪೀರಿಯನ್ಸ್ ಅಂಡ್ ಅ ಮೆಮೊರೇಬಲ್ ಒನ್. ಈಗ ಸುಹಾಸ್ ಯಾಕೆ ನೆಗೆಟಿವ್ ರೋಲ್ ಕೊಟ್ಟ ಗೊತ್ತಿಲ್ಲ ನನಗೆ. But ಬರೇ ಪಾತ್ರ ಅಲ್ಲ, I mean, he was so prepared. He knew exactly ಏನ್ ಬೇಕು ಅಂತ, what he wanted out of the movie, what he wanted out of each actor. So ಆ ಪ್ರೆಪ್ಪಿಗೆ ಅವನ್ ಕೊಟ್ಟಿದ್ದ ಬ್ಯಾಕ್ಗ್ರೌಂಡಿಗೆ, ಕಾಂಟೆಕ್ಸ್ಟಿಗೆ he made it very easy. Positive or negative,
is the shade of the character, but at the end of the day, right? Navello actors, we portray a character, then the director's vision is what we are trying to project, right? And he was great in giving me tips and ಹೇಳೋದಕ್ಕೆ ಈ ತರ ಮಾಡು, ಈ ಟೋನ್ ಮಾಡು, ಈ ಇನ್ಫ್ಲೆಕ್ಷನ್ ಮಾಡು, actions and all. So yeah, he made it very easy actually. So it was a very interesting experience for me, and definitely something I'll carry for forever. ಎಕ್ಸಲೆಂಟ್, ಥ್ಯಾಂಕ್ ಯು ಹೇಮಂತ್ ಅವರೇ. ಐ ವುಡ್ ಲೈಕ್ ಟು ಸೇ, ನೀವು ನೆಗೆಟಿವ್ ಪಾತ್ರ ಮಾಡಿದ್ರು ಯು ಹವ್ ಕ್ಯಾರಿಡ್ ಔಟ್ ಫ್ಯಾಂಟಾಸ್ಟಿಕ್ಲಿ. ಅದು ತುಂಬಾ ಚೆನ್ನಾಗಿ ಮಾಡಿದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು. ಸೊ ನನ್ನ ಮುಂದಿನ ಪ್ರಶ್ನೆ ಬಂದು ವೀರು ಅವ್ರಿಗೆ. ನಮಸ್ಕಾರ ವೀರು ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಐ ಆಮ್ ಗುಡ್, ಥ್ಯಾಂಕ್ ಯು. ಸೊ ನಿಮ್ಗೆ ಪ್ರಶ್ನೆ ಬಂದು, ನಿಮ್ದು ಲಾಸ್ಟ್ ನಲ್ಲಿ ಒಂದು ಚಿಕ್ಕ ಪಾತ್ರ ಇದೆ ನಿಮ್ದು ಈ ಚಿತ್ರದಲ್ಲಿ, ಲಾಸ್ಟ್ ನಲ್ಲಿ ಬರ್ತೀರಾ. ಅಂದ್ರೂ ಲಾಸ್ಟ್ ನಲ್ಲಿ ಬಂದು ಚಿಕ್ಕ ಪಾತ್ರ ಇಟ್ಕೊಂಡ್ರು ಒಂದು ದೊಡ್ಡ ಥ್ರೋ ಕೊಡ್ತೀರಾ ಅಲ್ಲಿ ಇನ್ಶೂರೆನ್ಸ್ ಬಗ್ಗೆ. ಸೊ ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು, ಹೇಳಿ. ಫಸ್ಟ್ ಆಫ್ ಆಲ್ ನನಗೆ ಥ್ಯಾಂಕ್ಸ್ ಹೇಳಬೇಕು ಸುಹಾಸ್ಗೆ, ಬಿಕಾಸ್ he thought that I can do something in the movie ಅಂತ. ಫಸ್ಟ್ ಟೈಮ್ he called me saying, ಹೇ ವೀರು, ಒಂದು ಮೂವಿ ಮಾಡ್ತಾ ಇದ್ದೀನಿ ನಾನು, ಶಾರ್ಟ್ ಮೂವಿ ಇದೆ 15 minutes, ಹೆಚ್ಚಿಗೆ ಕ್ಯಾರೆಕ್ಟರ್ಸ್ ಏನಿಲ್ಲ, ಬಟ್ ಮೇ ಬಿ ವಿಲ್ ನಾಟ್ ಹ್ಯಾವ್ ಎ ರೋಲ್, ಬಟ್ ಯು ವಿಲ್ ಹೆಲ್ಪ್ ಮೀ ಇನ್ ಸೆಟ್ಟಿಂಗ್ ಅಪ್ ದ ಥಿಂಗ್ಸ್ ಅಂತ ಹೇಳ್ಬಿಟ್ಟು ನಾನಂದೆ, ಇಟ್ಸ್ ಓಕೆ, ವಾಟ್ ಎವರ್ ಇಟ್ ಇಸ್, ದ ಕಾಂಟ್ರಿಬ್ಯೂಷನ್ ಇಸ್ ಅ ಕಾಂಟ್ರಿಬ್ಯೂಷನ್, ಐ ಡೋಂಟ್ ಮೈಂಡ್ ಅಂತ. ದೆನ್ ಈ ಸೈಡ್ ಲೈಕ್, ಇಲ್ಲ ಒಂದು ಸ್ಮಾಲ್ ರೋಲ್ ಇದೆ, ಐ ಥಾಟ್ ಆಫ್ ಇಟ್, ಯು ವಿಲ್ ಬಿ ಎ ಡಾಕ್ಟರ್ ಸರ್ಫರಾಜ್ ಅಂತ. ಇಟ್ಸ್ ಲೈಕ್ ಡಾಕ್ಟರ್ ಸರ್ಫರಾಜ್, ಐ ಡೋಂಟ್ ನೋ ವಾಟ್ ಐ ಆಮ್ ಗೋನಾ ಡೂ ಅಂತ. But yeah, I mean, happy to do it. It was very nice, actually. Thanks Suhas for identifying that thing, and also believing in me that I can do that one, and it has come out nice. Thanks. Yeah. I would like to add something. So Viru was not only a surprise, but also he was helping us with the lighting and and majority, like I think in all our shoots, Viru was there, regardless was it was our scene itto ilvo, but he was always helping us. Like he was telling, hey, what, ಬೇರೆ scene ಅಲ್ಲಿ ಈ pot ಆ ಕಡೆ ಇತ್ತು, so ಈ scene like you have to like do the same props. It was adjustable that way. Now it's not looking near the camera, so you have to push it. So he was like into throughout like the entire movie for us, and it was like it was his selflessness to just come and help us out and give us a small prep. Sometimes we used to get tired, like I had to, like, there is a scene where I come down the stairs and like with my me going up and down all the time, and I was like so tired, and I'm like sitting, and then he's like, hey, you know what, this is the scene, we need to finish it up. Like, and he was telling us to be on time and schedule. So that Viru did, like at every moment. So I think Viru, you should get a big applaud on this one, because you were there throughout the movie, even though you had a very small portion of the thing. So Viru is our production manager. He's not only an actor, but he made sure he managed that set very well. Very well, yes. And he went, like, as Soumya said, for that one particular scene, we had like lighting issue because it was a very broad daylight. And then he used to get like, comforters and blankets to just cover, to just like, so that, everything goes like very well. And then there is not too much glare on the camera. And he literally like, climbed up those doors, and he was like tying the sheets on. So it's a lot of effort that he had put through the movie. ಮೇಘನ ಇಷ್ಟೊಂದು ನನ್ನ ಹೋಗ್ಲದ್ ಯಾವತ್ತು ನೋಡಿ. ಅಲ್ಲ, ಮೊದಲನೇ ಕ್ವಶನ್ ಕೇಳಿದಾಗ 2 ನಿಮಿಷ ಆನ್ಸರ್, ವೀರು ಬಂದಾಗ 5 ನಿಮಿಷ ಆನ್ಸರ್ ಸಾಧ್ಯ ಅಂತ. She came alive, like now you see Kruti. Let me introduce Meghana now. I mean, it's absolutely, I mean, things will happen, but looking at the effort everyone is putting, so we have to contribute the way what we are capable of. And nan initially heladange Suhas needed me for help basically, right? So I was there. Acting was not there in my idralle agenda le irlilla, but he just gave me, I mean, he identifies the character sometimes very rightly. As this Kirti also said, like, yellow one kade avrige adu on the background ittu. I don't know how Suhas thought he will be the right fit. He has that thing, and it came out nice. Everyone is doing their part.
ನಾನು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿ. That So I made all the what difference Suhas to would the have done story. is Suhas has seen us with different dramas and all the other platforms. So to make his life easy, I think yella same, because we all are friends from a very long time. So he just brought us together so that it's more easier. We could do all this so well, gel along with everybody. So I think we put together a good show and probably made Suhas's vision come true. So you're Fantastic. saying Suhas is a selfish, Meghna? To make his job easy? He made his No, I work mean, more he easy made his job because we easy. all gel along with everybody so well. Even So like for me, I was so comfortable with Somya that even my dialogue, when she told her dialogues, and my dialogues literally came like loud and natural, because these are all, they have done many other dramas like Ranga and Somya. They have done many other dramas than me, so they have more screen time. So it means now I can say they all are seniors, and then I'm just like here and there, but that's fine. ಆ ರೋಲ್ ನ್ಯಾಚುರಲ್ ನಿನ್ಗೆ ಮೇಘನಾ. ಅಲ್ಲ ನಾನು ಅನ್ಸಿದೆ ಈ ಮೇಘನಾ ಹೇಳ್ತಾಳಕಿ ರಂಗನ್ ನೋಡಿದಾಗ ಆ ಸಿಟ್ಟು ನ್ಯಾಚುರಲ್ ಆಗಿ ಬರ್ತದೆ ಅಂತ. ಬಂದೇ ಬರುತ್ತೆ. So But then ಇದ್ರಲ್ಲೇ Ranga used to what he used to do is our scene ಮುಗಿದ್ಮೇಲೆ ಸುಮ್ನೆ ಏನೋ ಒಂದು ಡೈಲಾಗ್ ಹಾಕೋದು or some humor he used to do, and then we used to get so carried away by it. And then Suhas had so much patience to just okay ಆಯ್ತಾ ಮುಗಿತಾ ನಿಮ್ದು, okay can we just get back. ನಂಗೆ ಇದ್ರಲ್ಲೇ ಗೊತ್ತಾಗ್ತದೆ, ಇಲ್ಲಿ ನೋಡಿದ್ರೇನೆ ಗೊತ್ತಾಗ್ತದೆ, you guys had so much fun and Suhas is still watching. Yeah, he's still watching very quietly. He didn't have an ಮೇಘನಾ, option actually, unfortunately. you're blaming me. ಹೇಮಂತ್ ಮತ್ತೆ ಕೀರ್ತಿ ಡ್ಯಾಶ್ ಹೊಡಿಯೋ ನೋಡಿದ್ಯಾ ವಿಡಿಯೋ? ಅದು ಬರುತ್ತೆ. So thank you so much, Meghana. Veeru ಅವ್ರ ಬಗ್ಗೆ ಹೇಳಿದ್ದಕ್ಕೆ you added some additional points which we didn't know. So thank you so much. Veeru ಅವರೇ, ನಿಮ್ ಬಗ್ಗೆ ತಿಳ್ಕೊಂಡು ನಮಗೆ ತುಂಬಾ ಖುಷಿ ಆಯ್ತು, and for your effortless ಇದು ಏನು contribution and what you have done to the team is humongous ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. Thank you so much. Absolutely. Thank you so much. Thank you. Yeah, so ನಾವು ಇವಾಗ ನೆಕ್ಸ್ಟ್ ಇನ್ನೊಂದು ಕ್ಲಿಪ್ಪಿಂಗ್ ನೋಡ್ಕೊಂಡ್ ಬರೋಣ. ದಿಸ್ ಇಸ್ ಅ ಕ್ಲಿಪ್ಪಿಂಗ್ ಅಬೌಟ್ ದ ಕ್ಲೈಮ್ಯಾಕ್ಸ್ ಸೀನ್. ಎಲ್ರೂ ಒಟ್ಟಿಗೆ ಅಲ್ಲಿ ಸೇರಿ ನೀವು ಮೂವಿ ನೋಡಿದ್ರೆ ಗೊತ್ತಾಗತ್ತೆ ಅದು. ಸೊ ಐ ವುಡಂಟ್ ವಾಂಟ್ ಟು ಟೆಲ್ ಮಚ್, ಸೊ ಲೆಟ್ಸ್ ಗೋ ಅಂಡ್ ಲುಕ್ ಎಟ್ ದ ಕ್ಲಿಪ್ ಅಂಡ್ ಕಮ್. ಮಿಸ್ಟರ್ ಪ್ರತಾಪ್, ಯು ಹ್ಯಾಡ್ ಅ ಬ್ರೈಟ್ ಫ್ಯೂಚರ್ ಇನ್ ಅವರ್ ಕಂಪ್ನಿ ಬಡಿ. ಆದರೆ ನೀನ್ ಮಾಡಿರೋ ಕೆಲಸಕ್ಕೆ ಆ ದೇವರು ಕೂಡ ಕ್ಷಮಿಸಲ್ಲ ನಿನ್ನ. ಥ್ಯಾಂಕ್ಸ್ ಡಾಕ್ಟರ್. See, I told you, buddy. Smoking kills. Avantara. Okay, I hope you all enjoyed the clipping. ಸುಹಾಸ್ ಅವರೇ, ಈ ಕ್ಲಿಪ್ಪಿಂಗ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನೀವು, ಕ್ಲೈಮ್ಯಾಕ್ಸ್ ಸೀನ್ದು? Yes, ಈ ಕ್ಲೈಮ್ಯಾಕ್ಸ್ ಸೀನ್ ಬಂದ್ಬಿಟ್ಟು ಇಟ್ ವಾಸ್ ಚಾಲೆಂಜಿಂಗ್ ಬಿಕಾಸ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಕೂತ್ಕೊಳ್ಬೇಕು ಅಂಡ್ ಇಟ್ ಹ್ಯಾಸ್ ಟು ರಿಜಿಸ್ಟರ್ ಇನ್ ಆಡಿಯನ್ಸ್ ಮೈಂಡ್, ರೈಟ್? ಸೊ ವಿ ಡಿಡ್ ನಾಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್ ಅಂಡ್ ವಿ ವರ್ ಲುಕಿಂಗ್ ಫಾರ್ ಅ ಪ್ರಾಪರ್ ಆಫೀಸ್ ಲೊಕೇಶನ್. ಇದು ಆಫೀಸ್, ಇನ್ಶೂರೆನ್ಸ್ ಏಜೆಂಟ್ ಆಫೀಸ್ ಅಲ್ಲಿ ಆಗುವಂತಹ ಸೀನ್ ಇದು. ಸೊ ಅದಕ್ಕೆ ನಮ್ಮ ಗುಡ್ ಫ್ರೆಂಡ್ ಗಂಗರಾಜ್, ರೈಟ್ ಟ್ಯಾಕ್ಸ್ ಮೇಟ್ ಗಂಗರಾಜ್ ಅವರು ಈ ತರ ಕೇಳ್ಕೊಂಡಾಗ ಮಾಡಿ ಸುಹಾಸ್ ನಮ್ಮ ಆಫೀಸಲ್ಲೇ ಮಾಡಿ, ವಿ ಹ್ಯಾವ್ CEO table as well as a big meeting conference room. ಸೊ ಹೀಗೆ ನಾನು ಚೈತ್ರ ಹೋಗಿ ಅಲ್ಲಿ ರೆಕ್ಕೆ ಮಾಡಿ ನೋಡಿದಾಗ ಓಕೆ ಇದಾಗತ್ತೆ, ಚೆನ್ನಾಗಿದೆ ಅಂತ ಹೇಳಿ. ಸೊ ರಂಗ ಅವರ CEO ಡೆಸ್ಕ್ ಅಲ್ಲೇ ಇರೋದು ಗಂಗರಾಜ್ ಅವರ ಆಫೀಸಲ್ಲಿ, ಹಾಗೂ ಇನ್ಶೂರೆನ್ಸ್ ಏಜೆಂಟ್ ಆಫೀಸ್ ಸಹ ಅಲ್ಲಿ ಅವರ ಮೀಟಿಂಗ್ ರೂಮ್ ಅಲ್ಲಿ ಆಗಿದ್ದು. ಸೊ ಥ್ಯಾಂಕ್ ಯು ಟು ಗಂಗರಾಜ್ ಅಂಡ್ ರೈಟ್ ಟ್ಯಾಕ್ಸ್ ಮೇಟ್ ಫಾರ್ ಗಿವಿಂಗ್ ಅಸ್ ದಟ್ ಲೊಕೇಶನ್ ಟು ಶೂಟ್. ಮತ್ತೆ ಆ ಸೀನ್ ಬಗ್ಗೆ ಹೇಳ್ಬೇಕಾದ್ರೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ, ಸೂರ್ಯ ಉದಯ ಇಂದ ಸೂರ್ಯಾಸ್ತಮಾನ ತನಕ ಅಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡಿದೀವಿ. ಅಂಡ್ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಬಿಕಾಸ್ ತುಂಬಾ ಆಕ್ಟರ್ಸ್ ಇನ್ವಾಲ್ವ್ ಇದ್ರಲ್ಲಿ. ಸೌಮ್ಯ ಇದ್ರು, ಹೇಮಂತ್ ಇದ್ರು, ವೀರು ಇದ್ರು, ಚೈತ್ರ, ಮೈ ಸೆಲ್ಫ್ ಅಂಡ್ ಕೀರ್ತಿ, ರೈಟ್? ಅಂಡ್ ವಿ ಹ್ಯಾಡ್ ರಮೇಶ್ ಹೆಲ್ಪಿಂಗ್ ಅಸ್ ವಿತ್ ದಿ ಕ್ಯಾಮ್ರಾ ಆಸ್ ವೆಲ್. ಯಾಕಂದ್ರೆ I really wanted to focus on getting that climax scene right. So Ramesh kindly he was glad enough to come and help behind the camera. ಮತ್ತೆ ನೀವು ಬಿಹೈಂಡ್ ದಿ ಸೀನ್ಸ್ ನೋಡಿದ್ರೆ ಪಾಪ ರಮೇಶ್ ಅವ್ರಿಗೆ ಸುಸ್ತಾಗ್ಬಿಟ್ಟು ಅವ್ರು ಹಿಂಗೆ ಚೇರ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇಟ್ ವಾಸ್ ಸೋ ಡ್ರೈನಿಂಗ್ ಅಂಡ್ ಸೋ ಮಚ್ ಇಂಟೆನ್ಸ್ ಸೀನ್ಸ್ ಇತ್ತಲ್ಲ. ಸೊ ಅದು ಶಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು. ಬಟ್
ಥ್ಯಾಂಕ್ಸ್ ಟು ಆಲ್ ಮೈ ಆಕ್ಟರ್ಸ್. ದೇ ನನಗೆ ಡ್ರೈನ್ ಆದ್ರು, ಅವರೆಲ್ಲೋ ಅವ್ರ ಮುಖದಲ್ಲಿ ಆ ಎನರ್ಜಿ ಡ್ರೈನ್ ಆಗಿದ್ದು ತೋರಿಸ್ಲಿಲ್ಲ. ಎಸ್ಪೆಷಲಿ ಚೈತ್ರ, ಹರ್ ಸೀನ್, ಶಿ ಹ್ಯಾಡ್ ಟು ವೇಟ್ ಟಿಲ್ 2 PM. ಪಾಪ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಏನು ಮಾಡ್ಲಿಲ್ಲ ಅವರು, ಬಿಕಾಸ್ ಶಿ ವಾಸ್ ಇನ್ ದ ಸೀನ್, ಬಟ್ ಹರ್ ಸೀನ್ ಕೇಮ್ ಲೇಟರ್. ಯಾಕಂದ್ರೆ ನಾವು ಅಷ್ಟು ರೀಟೇಕ್ಸ್ ತಗೊಂಡು ಇನಿಷಿಯಲ್ ಡಿಸ್ಕಷನ್ ಬಿಟ್ವೀನ್ ದಿ ಇನ್ಶೂರೆನ್ಸ್ ಏಜೆಂಟ್ ಅಂಡ್ ಸೌಮ್ಯ ಅಂಡ್ ಹೇಮಂತ್, ಇಟ್ ಟುಕ್ ಸೋ ಮಚ್ ಆಫ್ ಟೈಮ್. But at the end of it, we can be very proud of ourselves. ಇನ್ಶೂರೆನ್ಸ್ ಏಜೆಂಟ್ ಆಫೀಸ್ ಅಲ್ಲಿ ಹೇಗೆ ಏನೇನು ಸೀನ್ ನಡಿಬೇಕು, ಏನೇನ್ ಆಗ್ಬೇಕು ಆ ಕ್ಲೈಮ್ಯಾಕ್ಸ್ ಗೆ, I think at the end of it we have done it. Again, thank you to my lovely cast and Ramesh for being there, and Veeru behind the lights. Another thing which I forgot to mention earlier was not only the sound, right? Even the lighting, it plays a very important role in making a short film. ಯಾಕಂದ್ರೆ ಯು ಕ್ಯಾನ್ ಹ್ಯಾವ್ ಟಾಪ್ ಆಫ್ ದಿ ಲೈನ್ ಕ್ಯಾಮ್ರಾ, ಬಟ್ ಲೈಟಿಂಗ್ ಚೆನ್ನಾಗಿಲ್ದೇ ಇದ್ರೆ ನಿಮ್ದು ಕ್ವಾಲಿಟಿ ಔಟ್ಪುಟ್ ಚೆನ್ನಾಗಿ ಬರಲ್ಲ. ಎಲ್ಲ ಡಾರ್ಕ್ ಶಾಡೋಸ್ ಬಂದು, ನಾಯ್ಸ್ ಬಂದು ಸ್ಕ್ರೀನ್ ಅಲ್ಲಿ ಆ ತರ ಎಲ್ಲ ಆಗುತ್ತೆ. ಬಟ್ ಸಿನ್ಸ್ ಐ ಹ್ಯಾಡ್ ಅ ಫ್ರೀ ಹ್ಯಾಂಡ್, ರಂಗ ಹ್ಯಾಸ್ ಸೆಡ್, ನನ್ನ ಹತ್ರ ಹಳೆ ಲೈಟ್ ಇತ್ತು, ಬಟ್ ರಂಗ ಸೆಡ್ ನೋ, ವಿಲ್ ಗೆಟ್ ದಿ ಬೆಸ್ಟ್ ಲೈಟ್ಸ್ ಪಾಸಿಬಲ್ ಅಂತ ಹೇಳಿ. ಸೊ ಲೈಟ್ಸ್ ಹ್ಯಾವ್ ಪ್ಲೇಡ್ ಅ ವೆರಿ ಕ್ರೂಷಿಯಲ್ ರೋಲ್. And like Meghna pointed out, Veeru was constantly helping us, and so the rest of the team. So ಎಲ್ಲೆಲ್ಲಿ ಯಾವ ತರ ಲೈಟ್ ಬೇಕು, ಲೈಟ್ ಮೀಟರ್ ಇಟ್ಕೊಂಡು ನಾವು ನೋಡ್ತಾ ಇದ್ವಿ, ಇದು ಕರೆಕ್ಟ್ ಆಗಿದೆಯಾ, ಕರೆಕ್ಟ್ ಅಡೆಕ್ವೇಟ್ ಲೈಟಿಂಗ್ ಇದೆಯಾ, ಅಂಡ್ ಇದು ಕಸ್ಟಮ್ ವೈಟ್ ಬ್ಯಾಲೆನ್ಸ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ. ಅದಕ್ಕೆ ತಕ್ಕನಾಗಿ ಎಲ್ಲ ಸೆಟ್ಟಿಂಗ್ಸ್ ಬರ್ತಾ ಇದೆಯಾ ಅಂತ ನೋಡಿ ನಾವು ಶೂಟ್ ಮಾಡಿದ್ದು. ಐ ಥಿಂಕ್ ದಿ ಔಟ್ಪುಟ್ ಇಸ್ ಇನ್ ಫ್ರಂಟ್ ಆಫ್ ಅಸ್. ಅಗೇನ್, ಐ ಕೆನಾಟ್ ಬಿ ಮೋರ್ ಪ್ರೌಡರ್ ದೆನ್ ದಿಸ್. ಸೊ ಥ್ಯಾಂಕ್ ಯು ಟು ಮೈ ಲವ್ಲಿ ಟೀಮ್ and cast and crew. Yeah, Kriti, or interestingly, like last scene of the movie was the first shot, at least from my side. So I mean, that is a big surprise. I mean, for like ಹೇಳ್ದಲ್ಲ, ನಾವೆಲ್ಲ ನಾಟಕದಿಂದ ಬಂದಿರೋರು, ಸೊ ಲಾಸ್ಟ್ ಸೀನ್ ಫಸ್ಟ್ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರು, ಹೌದಾ? ವೆರಿ ಇಂಟ್ರೆಸ್ಟಿಂಗ್. ಅದು ಒಂಥರ ನಾವು ಮೂವಿ ನೋಡಿದಾಗ ನಮಗ್ ಗೊತ್ತಾಗಲ್ಲ ಯಾವ್ದು ಯಾವಾಗ ಶೂಟ್ ಮಾಡಿದ್ದಾರೆ ಅಂತ. ಸೊ ವೆರಿ ಇಂಟ್ರೆಸ್ಟಿಂಗ್ ಟು ನೋ ದಟ್ ವಾಸ್ ಶಾಟ್ ಫಸ್ಟ್. ಸೊ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನನ್ನ ಜೊತೆ ನಿಮ್ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡಿದ್ದಕ್ಕೆ. And one last statement I want to say, the amount, he's the visionary, right, Suhas? So he has done such a wonderful job. ನಿಜವಾಗ್ಲೂ ಮೂವಿ ಮೇಕಿಂಗ್ ಪ್ರಾಸೆಸ್ ಅಲ್ಲಿ he is the hero of the movie. I'm not the protagonist. He is the hero of the movie. So I agree. Just wanted to say. Congratulations, Suhas. ಅದು I would also agree that ನಾನು ನೋಡಿದ್ದೇನೆ ಸುಹಾಸ್ನ ಪರ್ಸನಲ್ ಆಗಿ, so I know him and I know how much he would have contributed. But Ranga sir, thank you to put those words here, and it's very nice to hear such words for your co-artists. So thank you. Thank you. ನನ್ನ ಮುಂದಿನ ಪ್ರಶ್ನೆ ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ, ಯತಿರಾಜ್ ಅವರು, ಭರತ್ ರಾಜ್ ಅವರು, ಮಿಥುನ್ ರಾಜ್ ಅವರು. ನಮಸ್ಕಾರ 3 ಜನಕ್ಕೂ, ಹೇಗಿದ್ದೀರಾ? ನಮಸ್ಕಾರ. ನಾನ್ ನಿಮ್ಮನ್ನ ಲಾಸ್ಟ್ ಅಂದ್ರೆ TKSFF 1 ಅಲ್ಲೂ ನಿಮ್ಮನ್ನ ಭೇಟಿ ಆಗಿದ್ದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ನಿಮ್ಮನ್ನ ಇಲ್ಲಿ ನೋಡೋದಿಕ್ಕೆ. ಸೊ ವೆಲ್ಕಮ್. ನಿಮ್ ಮ್ಯೂಸಿಕ್ ಬಗ್ಗೆ ಮಾತಾಡೋ ಹಂಗೆ ಇಲ್ಲ. ಓ ಶಶಿಯೇ ಆಗ್ಲಿ, ಅಥವಾ ಹೃದಯದ ಮಾತು ಆಗ್ಲಿ, ಅಥವಾ ಎಲ್ಲದಕ್ಕಿಂತ ಹಿಟ್ ಆಗಿರೋದು ಅವಾಂತರ ಟೈಟಲ್ ಸಾಂಗ್ ಅಂತ ಹೇಳ್ಬೋದು. ಯಾರು ನೋಡಿದ್ರು ಹೆಂಗೆ ಅದು ಯಾವ್ದಾದ್ರು ಕಮರ್ಷಿಯಲ್ ಮೂವಿನಲ್ಲಿ ಒಂದು ಸಾಂಗ್ ಮೈಂಡ್ ನಲ್ಲಿ ಕೂತಿರತ್ತೋ ಆ ತರ ಕೂತಿದೆ ಅವಾಂತರ ಟೈಟಲ್ ಸಾಂಗ್. ನಾನು ಅದನ್ನ ಐ ಆಮ್ ನಾಟ್ ಎಕ್ಸಾಚುರೇಟಿಂಗ್, ಬಟ್ ಯಾರನ್ನ ಕೇಳಿದ್ರು ಅದನ್ನ ಹೇಳ್ತಾ ಇರ್ತಾರೆ. ಸೊ ಐ ಥಿಂಕ್ ಯು ಹವ್ ಡನ್ ಅ ವಂಡರ್ಫುಲ್ ಜಾಬ್. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅವಾಂತರದಲ್ಲಿ, ಅಂಡ್ ಏನೇನ್ ರಿಕ್ವೈರ್ಮೆಂಟ್ಸ್ ಇತ್ತು ನಿಮ್ಗೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ನಮ್ಗೆ. Bharat, I would like you to start up. Okay. Yeah, thanks. First of all, I would like to thank Suhas for this opportunity. We are working for the second time. First, ನಿಮ್ಗೆ ಗೊತ್ತಿರ್ಬೋದು, ಅಮಾನವೀಯ was the first one. ಇವಾಗ ಅವಾಂತರ. So, I mean, there was a lot of improvement, I think. Last time in the time ಗೆ ಈ ಸಲಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ರೆಕಾರ್ಡಿಂಗ್ ಆಗಲಿ, ಅಥವಾ ಇವನ್
ರೈಟ್ ಫ್ರಮ್ ದ ಬಿಗಿನಿಂಗ್ ಐ ಥಿಂಕ್ ಸುಹಾಸ್ ಅವರು ನಮಗೆ ಸ್ಟೋರಿ ಹೇಳಿದ್ರು, ಸ್ಟೋರಿ ನರೇಷನ್ ಎಲ್ಲ, ಈವನ್ ಆ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ರು, ಯಾರ್ಯಾರ ಡೈಲಾಗ್ಸ್ ಎಷ್ಟು ಹೊತ್ತು ಎಲ್ಲೆಲ್ಲಿ ಬರುತ್ತೆ ಅಂತ. ಆ್ಯಂಡ್ ನಮಗೆ ಎಲ್ಲಿ ಯಾವಾಗ ಸಾಂಗ್ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ನೋದು ಒಂದು ಕ್ವೆಶನ್ ಇತ್ತು. ಸೊ ಹಿ ಆಲ್ಸೋ ಸಜೆಸ್ಟೆಡ್ ಎಲ್ಲೆಲ್ಲಿ ಯಾವ್ಯಾವ ಲೈನ್ಸ್ ಗೆ ಎಲ್ಲಿ ನಾವು ಮ್ಯೂಸಿಕ್ ಆ್ಯಡ್ ಮಾಡ್ಬೋದು ಅಥವಾ ಒಂದು 2 ಲೈನ್ಸ್ ಸಾಂಗ್ಸ್ ಆ್ಯಡ್ ಮಾಡ್ಬೋದು ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಸೊ ಅದು ಒಂದು ನಾವು ವಿ ಸ್ಟಾರ್ಟೆಡ್ ಆಫ್ ಆಕ್ಚುಲಿ ವಿತ್ ದ ಥೀಮ್ ಥೀಮ್ ಸಾಂಗ್ ಈವನ್ ಬಿಫೋರ್ ದ ಸ್ಕ್ರಿಪ್ಟ್ ವಾಸ್ ಗಿವನ್. ಅಂದ್ರೆ ಸ್ಕ್ರಿಪ್ಟ್ ಅವ್ರ ಸ್ಟೋರಿ ಹೇಳಿದ್ರು ನಮ್ಗೆ, ಅವಾಗ ವಿ ಸ್ಟಾರ್ಟೆಡ್ ಆಫ್ ವಿತ್ ದ ಥೀಮ್ ಮ್ಯೂಸಿಕ್. ಬಟ್ ಅದು ಎಲ್ಲಿ ಎಷ್ಟು ಯೂಸ್ ಆಗಿದೆ ಅಂತ ವಿ ಕಾನ್ ಸೇ. ಐ ಥಿಂಕ್ ಇಟ್ ಇಸ್ ಪ್ರಾಬ್ಲಿ ಅದು ತುಂಬಾ ಇವಾಲ್ವ್ ಆಗಿದೆ ಆ ಮ್ಯೂಸಿಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ದೆನ್ ಆಫ್ಟರ್ ದ ಸ್ಕ್ರಿಪ್ಟ್ ವಾಸ್ ಗಿವನ್ ನಮಗೆ ವಿ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಫ್ಯೂ ಲೈನ್ಸ್ ಅಂಡ್ ರೈಟಿಂಗ್ ಫ್ಯೂ ಲೈನ್ಸ್. ನಾನು ಐ ಥಿಂಕ್ ವಿ ಕೇಮ್ ಅಪ್ ವಿತ್ ಸಮ್ 5-6 ಸಾಂಗ್ಸ್. ಮೊದಲು ಸುಹಾಸ್ ಅವರು ಒಂದು ಸ್ವಲ್ಪ 2-3 ಲೈನ್ ಕೊಟ್ಟಿದ್ರು, ಅದನ್ನ ಇಂಪ್ರೂವೈಸ್ ಮಾಡಿ ನಾವು ಒಂದು ಸಾಂಗ್ ಮಾಡಿದ್ವಿ, ವಿಚ್ ವಾಸ್ ಕೈಂಡ್ ಆಫ್ ರಿವೀಲಿಂಗ್ ದಿ ಎಂಟೈರ್ story, not story I would say, or the mindset of Ranga's character. So but somehow ಸುಹಾಸ್ ಅವರದ್ದು ಅಂದ್ರೆ ಬೇರೆಯವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ನಮಗೆ ಫೀಡ್ಬ್ಯಾಕ್ ಕೊಟ್ಟರು, ಇಟ್ ಮೈಟ್ ನಾಟ್ ಬಿ ಫಿಟ್ಟಿಂಗ್ ವೆಲ್ ಅಂತ ಇನ್ ದ ಮೂವಿ, ಯಾಕಂದ್ರೆ ಇಟ್ ಇಸ್ ಲೈಕ್ ನರೇಟಿಂಗ್ ದಿ ಎಂಟೈರ್ ಸ್ಟೋರಿ ಅಗೇನ್. ಸೊ ದೆನ್ ಲೇಟರ್ ಆನ್ ವಿ started discussing and came up with generalizing the entire concept of Avantara, and that's how that adu Anubhavagala Kadambari annodunna adu, because ultimately Avantara is an event in any person's ಒಂದು ಜೀವನದಲ್ಲಿ ಒಂದು ಬರುವಂತ ಒಂದು ಘಟನೆ ಅಥವಾ ಒಂದು ದಟ್ ಇಸ್ an experience only. ಸೊ ದಟ್ಸ್ ಹೌ ಅದನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂತ ತಗೊಂಡು ಅನುಭವ ಅಂತ ತಗೊಂಡು ಅದರ ಮೇಲೆ ಒಂದು 4 ಲೈನ್ ಬರ್ತಿರೋದು, ಅನುಭವಗಳ ಕಾದಂಬರಿ ಜೀವನ. ಸೊ ಅಂಡ್ ಅಗೇನ್ ಅದರಲ್ಲಿ ಆ ಸಸ್ಪೆನ್ಸ್ ಎಲಿಮೆಂಟ್ ಬೇಕಾಗಿತ್ತು, ಅಂಡ್ ಬಿಕಾಸ್ ಅದು ಪೊಲೀಸ್ ಎಂಟ್ರಿ ಆಗುವಂತ ಸೀನ್. ಸೊ ಆ ಸೀನ್ಗೆ ಅದ್ರ ಪ್ರಕಾರ ಮ್ಯೂಸಿಕ್ ಹೇಗೆ ಬೇಕು ಅಂತ ನಾವು ಯೋಚನೆ ಮಾಡಿ ಅದನ್ನ ನಾವು ವಿ ವರ್ಕ್ಡ್ ಆನ್ ಇಟ್. ಮಿಥುನ್ ಅಂಡ್ ಐ ವಿ ಆರ್ ಕ್ಲೋಸ್ಲಿ ವರ್ಕಿಂಗ್ ವಿತ್ ಆಲ್ ದೀಸ್ ಸಾಂಗ್ಸ್. ಮಧ್ಯದಲ್ಲಿ 2-3 ಸಾಂಗ್ ನಾವು ಬರ್ದಿದ್ವಿ ಬೇರೆ ಸಿಚುವೇಶನ್ಸ್ಗೂ ಕೂಡ, ಬಟ್ ಎವ್ರಿಥಿಂಗ್ ಕಾಂಟ್ ಬಿ ಇನ್ಕಾರ್ಪೊರೇಟೆಡ್ ವಿತ್ ಇನ್ ದಟ್ 15 minutes ಸ್ಲಾಟ್ ಅಲ್ವಾ. And all these songs are like just 2-3 minutes or 3-4 lines ಅನ್ನೋದು. ಕೆಲವೊಂದು ಜಸ್ಟ್ ಮೆನ್ಷನ್ ಲೈಕ್ ಒರಟಾದ ಸಾಗರ. ಐ ಥಿಂಕ್ ನಾವು ರಂಗ ಜೊತೆ ಮಾತಾಡಿದ್ವಿ, ಬೇರೆ ಕ್ರೂ ಜೊತೆ ನಮ್ಗೆ ಮಾತಾಡಕ್ಕೆ ಅಂದ್ರೆ ಟೈಮ್ ಕೂಡ ಇರಲಿಲ್ಲ. ಎವ್ರಿ ಒನ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ನಾಟ್ ಟು ಬಟ್ ರಂಗ ಅವರು ಅವತ್ತೇ ಹೇಳಿದ್ರು ಇದು ತುಂಬಾ ಚೆನ್ನಾಗಿದೆ ಅಂತ, ಬಟ್ ಅದು ಮೋಸ್ಟ್ಲಿ ಫಿಟ್ ಆಗ್ಲಿಲ್ಲ ಎಲ್ಗೂ ಕೂಡ. ಬಟ್ ಅದನ್ನ ಬೇರೆ ಸಾಂಗ್ಸ್ ಜೊತೆ ರೀಪ್ಲೇಸ್ ಮಾಡಿದ್ವಿ. Very ಸೊ nice. ದಟ್ಸ್ Thank ಹೌ you. ಇಟ್ ವಾಸ್ Very ವೆರಿ nice, sir. ಗುಡ್ ನಾನ್ ಎಕ್ಸ್ಪೀರಿಯನ್ಸ್. ಹೇಳ್ದಂಗೆ ಹಾಡು ಎಲ್ಲರ ಮನ್ಸಿನಲ್ಲೂ ಹಂಗೆ ಕೂತ್ಬಿಟ್ಟಿದೆ. ಸೊ ನೋ ಡೌಟ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ದು 2ನೇ ಸಲ ನೀವೆಲ್ಲ ಯುನೈಟೆಡ್ ಆಗಿ ಇದೇ ಟೀಮ್ ನಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಇಷ್ಟು ಒಳ್ಳೆ ಮ್ಯೂಸಿಕ್ ನಮ್ ಮುಂದೆ ತಂದಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು. ಕೃತಿ 2 ಲೈನ್ ಹೇಳ್ತೀರಾ? ಸಾರಿ, ಏನು? ಭರತ್ರಾಜ್ 2 ಲೈನ್ ಹೇಳ್ತೀರಾ ಹಂಗೆ? ಬೇಡವಾ? ಇಫ್ ಯು ಆರ್ ಕಂಫರ್ಟಬಲ್. ಓಕೆ ಅಂದ್ರೆ ಹೇಳ್ತೀನಿ. ಖಂಡಿತ ಹೇಳಿ. ಹೇಳಿ 2 ಲೈನ್ ಹೇಳಿ, ಚೆನ್ನಾಗಿರುತ್ತೆ. ಓಕೆ ಓಕೆ, ಹೃದಯದ ಮಾತು ಹೇಳ್ತೀನಿ. ಹೃದಯದ ಮಾತು ಕೇಳಲು ಹೋದೆ, ಹೃದಯದಿ ನಿನ್ನ ಪ್ರತಿಮೆಯ ಕಂಡೆ, ಹೃದಯದ ಮಾತು ಕೇಳಲು ಹೋದೆ, ಹೃದಯದಿ ನಿನ್ನ ಪ್ರತಿಮೆಯ ಕಂಡೆ. ದಟ್ಸ್ ಬ್ಯೂಟಿಫುಲ್. ನಿಮ್ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ, ನಿಮ್ ಕಂಪೋಸ್ ಮಾಡಿರೋ ಹಾಡ್ ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಭರತ್ ರಾಜ್ ಅವರೇ. ಥ್ಯಾಂಕ್ ಯು.
ಮಿಥುನ್ ರಾಜ್ ಅಂಡ್ ಯತಿರಾಜ್ ಅವರೇ ನಾನು ನೀವೇನಾದ್ರು ಇಷ್ಟಪಡ್ತೀರಾ? ನಾನೊಂದ್ ಎರಡ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ TKSFF ಗೆ ಬಹಳ ಧನ್ಯವಾದಗಳು. ಅಂಡ್ ಸೆಕೆಂಡ್ಲಿ ವರ್ಕಿಂಗ್ ವಿತ್ ಸುಹಾಸ್, ಇಟ್ ಹ್ಯಾಸ್ ಬಿನ್ a journey. We have done it for the second time. So thank you Suhas for giving us this opportunity. ಈ ಸಲ ನಾನು ಆಕ್ಚುಲಿ ಸ್ವಲ್ಪ ಟ್ರಾವೆಲಿಂಗ್ ಅಲ್ಲಿ ಇದ್ದೆ, ಸೊ ನನಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಐ ವಾಸ್ ಹೆಲ್ಪಿಂಗ್ Bharat and Mithun mainly in the music arrangements and things like that. But overall, we have tried to give as much as we could from our side. We have done a few weekends calls and ನಮ್ಗೆ ಮೇನ್ಲಿ ಬೇಕಿದ್ದು ಔಟ್ಪುಟ್ ಬಂದಿದೆ. ಒಂದ್ ಅಡಿಷನಲ್ ಥಿಂಗ್ ಅಂದ್ರೆ ನಚಿಕೇತ್ ಅವರು ನಮ್ಗೆ ಈ ಸಲ ಸ್ವಲ್ಪ ಸೌಂಡ್ ಇಂಜಿನಿಯರಿಂಗ್ ಸೈಡ್ ಅಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಐ ಜಸ್ಟ್ ವಾಂಟೆಡ್ ಟು ಪಾಯಿಂಟ್ ದಟ್ ಔಟ್. ದಟ್ ಹ್ಯಾಸ್ ಗಿವನ್ ದ ಔಟ್ಪುಟ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ಥ್ಯಾಂಕ್ಸ್ ಫಾರ್ ದಟ್ ನಚಿಕೇತ್. ಅವ್ರು ಇವತ್ತು ಜಾಯ್ನ್ ಆಗ್ಲಿಲ್ಲ, ಬಟ್ he himself has sung a small portion as well in the Shashi song. ಅವರೇ ಹಾಡಿದ್ದು. ಹೌದು. ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್ ಯತಿ ಸರ್. ನಿಮ್ಗುನು ಮಿಥುನ್ ಸರ್, ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಕ್ವಿಕ್ ಆಗಿ? ಮೋಸ್ಟ್ ಆಗಿ ಎಲ್ಲ ಹೇಳಿದ್ದಾರೆ. ಕರೆಕ್ಟ್. ಐ ವುಡ್ ಲೈಕ್ ಥ್ಯಾಂಕ್ ಸುಹಾಸ್ ಫಾರ್ ದ ಆಪರ್ಚುನಿಟಿ ಸೆಕೆಂಡ್ ಟೈಮ್. ಸೊ ಅದೇ ನಾವು ಇದು one of the challenges what we faced was only actually ನಮ್ಗೆ ಮೊದಲಾಗಿ ತುಂಬಾ ಟೈಮ್ ಇತ್ತು, ಮೊದಲೇ ಎಲ್ಲ ಹೇಳಿದ್ರು ಸ್ಟೋರಿ ಎಲ್ಲ. ಸೊ ನಾವು ಆಲ್ರೆಡಿ ಪ್ರಿಪೇರ್ ಮಾಡಿದ್ವಿ, ಬಟ್ ಲಾಸ್ಟ್ ಇದು ಡೆಡ್ ಲೈನ್ಸ್ ಬಂದಾಗ ರೆಕಾರ್ಡಿಂಗ್ಸ್ ಗೆ ನಮ್ಗೆ ಸ್ವಲ್ಪ ಟೈಮ್ ಇದಾಯ್ತು. ಇಲ್ಲಾಂದ್ರೆ ಇನ್ನೂ ಬೆಟರ್ ಆಗಿ ಮಾಡ್ಬೋದಿತ್ತು ನಾವು. ದಟ್ ವಾಸ್ ಓನ್ಲಿ ಚಾಲೆಂಜಸ್ ಫಾರ್ ವಿ ಫೇಸ್. ಅದರ್ವೈಸ್ everything went well. We had already prepared it, but only for the recording. We didn't find time. Bharat was busy, sometimes I was busy, so ಆತರ ಇದಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಹಾಡುಗಳು. ದೇರ್ ಇಸ್ ನೋ ಡೌಟ್. ನಾನ್ ಹೇಳ್ದಂಗೆ ಎಲ್ಲಾರ್ ಕಿವಿನಲ್ಲೂ ಅದೇ ಕೂತ್ಬಿಡಿದೆ ಅನ್ಸುತ್ತೆ, ಎಲ್ರು ಹಾಡ್ತಾ ಇರ್ತಾರೆ. ಸೊ ನಿಮ್ 3 ಜನಕ್ಕೂ ತುಂಬಾ ಧನ್ಯವಾದಗಳು, ಇಷ್ಟು ಒಳ್ಳೆ ಮ್ಯೂಸಿಕ್ ನ ನಮ್ ಮುಂದೆ ತಂದು ಇದು ಕೇಳ್ಸೋದಕ್ಕೆ. ಸೊ ತುಂಬಾ ಥ್ಯಾಂಕ್ಸ್. And I would like, I think from our side also, I think now music director hatra namigu maatadlikke agಲಿಲ್ಲ. We never had the opportunity. Thank you from us as the actors, right? ಕೃತಿ ಹೇಳ್ದಂಗೆ ಎಷ್ಟೋ ಜನರು ಬಂದು ಏನ್ರಿ ಹಾಡದು ಅವಾಂತರ ನಿಮ್ದು ತಲೆಯಿಂದ ಹೋಗ್ತಾನೆ ಇಲ್ಲ ಅಂತ. ವೆರಿ ಕ್ಯಾಚಿ, ವೆರಿ ವೆಲ್ ಡನ್ ಥೀಮ್. ಅಂಡ್ ಥ್ಯಾಂಕ್ ಯು ಮೋರ್, ಬಿಕಾಸ್ ಐ ಥಿಂಕ್ ನಮಗೆ ಈಗ ಪಾರ್ಟಿಯಲ್ಲೆಲ್ಲ ಹೋದ್ರೆ ನಮಗೊಂದು ರೂಮಿಗೆ ಎಂಟ್ರಿ ಆಗ್ಬೇಕಾದ್ರೆ ಪರ್ಫೆಕ್ಟ್ ಸಾಂಗ್ ಸಿಕ್ಕಿದೆ. Every time we will play that music everywhere we go. So thanks, I think from all of us here on the acting side. Yeah, thank you so much. Thank you. The brothers are such a powerhouse. It is very easy for me to work with them, and nanu even if I give them multiple questions like idu hige barbeku haage barbeku, lyrics ಸ್ವಲ್ಪ ಚೇಂಜ್ ಆಗಬೇಕು, ಮ್ಯೂಸಿಕ್ ಸ್ವಲ್ಪ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ, they patiently they take all the inputs, and the amount of hard work and effort these guys do. On a fly they will come with some new lines. ನಾನೀಗ ಲೈನ್ಸ್ ಕರೆಕ್ಟ್ ಆಗಿಲ್ಲ ಅಂತ ಅವರು ಅದ್ರ ಬಗ್ಗೆ ಹೇಳಿದ್ರು. ಅದು they'll come up with an extraordinary line, and ಅದಕ್ಕೆ ತಕ್ಕ ಹಾಗೆ ಮ್ಯೂಸಿಕ್. ಈ ಅವಾಂತರ ಫೈನಲ್ ಸಾಂಗ್, ಕ್ಲೈಮ್ಯಾಕ್ಸ್ ಸಾಂಗ್ ಗೆ ಸಹ ಟೈಟಲ್ ಸಾಂಗ್ ಅದು ಸಹ ಹಾಗೆ. ಅದು ಒಂದು 4-5 ವರ್ಷನಾಗಿದೆ. ಐ ಹ್ಯಾಡ್ ಅ ವಿಷನ್ ಇನ್ ಮೈಂಡ್, ಸೊ ಈ ತರ ಬರ್ಬೇಕದು ಅಂತ ಹೇಳಿ. ಕೊನೆಗೆ ದಿ ವೇ ಇಟ್ ಆಲ್ ಫಿಟ್ ಟುಗೆದರ್, ಅಂಡ್ ಆ ಕ್ಲೈಮ್ಯಾಕ್ಸಿನಲ್ಲಿ ಕಾಪ್ ಆಯ್ತು ನಿಮ್ ಆಟ ಮುಗೀತು ಅಂತ ಇನ್ನೇನ್ ಹೇಳ್ತಾರೆ, ಆ ಮೊಮೆಂಟಿಗೆ ದಿ ಬೀಟ್ ಕಮ್ಸ್ ಅವಾಂತರ ಅಂತ ಹೇಳಿ. ಅದು ಆ ಕಥೆನ ಜನಗಳ ಮನಸ್ಸಲ್ಲಿ ಯಾವ ತರ ಕೂರ್ಸಿದೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದಿ ಕ್ರೆಡಿಟ್ ಗೋಸ್ ಟು ದಟ್ ಮ್ಯೂಸಿಕ್, ಬಿಕಾಸ್ ದಿ ಇಂಪ್ಯಾಕ್ಟ್ ವಿಚ್ ಇಟ್ ಹ್ಯಾಸ್, ಇಟ್ ಮ್ಯಾಗ್ನಿಫೈಸ್ ದಿ ಮೆಸೇಜ್ ವಾಟ್ ವಿ ಆರ್ ಟ್ರೈಂಗ್ ಟು ಕನ್ವೆ ಇನ್ ದಿ ಕ್ಲೈಮ್ಯಾಕ್ಸ್ ಸೀನ್. ನಿಮ್ಮ ಆಟ ಮುಗೀತು ಇನ್ನು ಹಾಗೆ ಅಂತ ಹೇಳಿ. ಸೊ ಅಲ್ಲಿ ಮೆಸೇಜ್ ಬರುತ್ತೆ. ಕಾಪ್ ಹೇಳ್ತಾರೆ, ಶರೀಫ್ ಹೇಳ್ತಾರೆ, ಕೀರ್ತಿ ಅವರು. ಮತ್ತೆ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಅಂತಾನು ಬರುತ್ತೆ ಅಲ್ಲಿ. ಸೊ ಇದಕ್ಕೆಲ್ಲ ಇಂಪ್ಯಾಕ್ಟ್ ಮಲ್ಟಿಪ್ಲೈ ಆಗ್ಬೇಕಿದ್ರೆ ಅದಕ್ಕೆ ಮ್ಯೂಸಿಕ್ ಕಾರಣ.
ಡೆಫಿನೆಟ್ಲಿ Thank you. Suhas. ಮ್ಯೂಸಿಕ್ ಎನ್ಹಾನ್ಸ್ ಮಾಡಿದೆ ಅಂತ ಹೇಳಿದ್ರೆ ಇಡೀ ಮೂವಿಗೆ ನೀವೇನೇನ್ ಸೀನ್ಸ್ ಕೊಟ್ಟಿರ್ತೀರಾ ಅದು ಮ್ಯೂಸಿಕ್ ಎನ್ಹಾನ್ಸ್ ಮಾಡಿದೆ ಅಂದ್ರೆ ಅಂದ್ರೆ ತಪ್ಪಾಗಲ್ಲ ಅದನ್ನ ಹೇಳಿದ್ರೆ. ಸೊ ಎಲ್ರೂ ಹೇಳ್ದಂಗೆ ನಿಮ್ 3 ಜನಕ್ಕೂ ತುಂಬಾ ಧನ್ಯವಾದಗಳು ಇಂತ ಒಳ್ಳೆ ಮ್ಯೂಸಿಕ್ ನ ನಮ್ಮ ಮುಂದೆ ಇಟ್ಟಿದ್ದಕ್ಕೆ. ಹಾಗೆ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮನೂ ಇನ್ನೇನು ಮುಗಿತಾ ಬರ್ತಾ ಇದೆ. ಹೆಂಗೆ ಸಮಯ ಹೋಯ್ತು ಅಂತಾನೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫನ್ ಟಾಕಿಂಗ್ ಟು ಆಲ್ ಆಫ್ ಯು. ಇಲ್ಲೇ ಇಷ್ಟು ಮಜಾ ಮಾಡಿದ್ವಿ ಅಂತ ಅಂದ್ರೆ ಇನ್ನು ಮೂವಿ ಸೆಟ್ ನಲ್ಲಿ ನೀವು ಹೆಂಗೆಲ್ಲ ಮಜಾ ಮಾಡಿರ್ತೀರಾ ಅಂತ ಊಹೆ ಕೂಡ ಮಾಡಕ್ಕಾಗಲ್ಲ. ಸೊ ಇಟ್ ವಾಸ್ ಎಕ್ಸಲೆಂಟ್ ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ಕಮಿಂಗ್ ಟುಡೇ. ಅಂಡ್ ನಿಮ್ ಮೂವಿ ಸಕ್ಸಸ್ ಆಗ್ಲಿ, ಒಂದಷ್ಟು ಅವಾರ್ಡ್ಸ್ ಗೆಲ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಆಲ್ for your time today. Kriti, you did a great job. You're a great host. ಅದನ್ನೇ ನಾನು ಮೆಸೇಜ್ ಮಾಡ್ತಾ ಇದ್ದೆ ಚೈತ್ರಗೆ. ಶಿ ಇಸ್ ವೆರಿ ಗುಡ್ ಇಂಟರ್ವ್ಯೂವರ್ ಅಂತ. ಥ್ಯಾಂಕ್ ಯು ವೆರಿ ಮಚ್. Thank you, sir. Thank you, Ranga. Thank you so much, Kriti. Thank you as always. You have been a fantastic host. Thank you too much. Yeah, thank you, Sharat. Thank you, Padmini Aure. Thank you, TKSSF. And thank you, my team, for taking time and attending this interview. We really appreciate it. Dhanyavadalu. Thank you, guys. Thanks, Suhas. Thanks, everyone. Thanks, everyone. Usually when you collide, what happens? ಈಗ ಬರ್ತಾ ಸಾರಿ ಆತರ ಹಾಗೆ ಆಗಬೇಕಲ್ವಾ? ಇದು ಹೇಗಾಗ್ತದೆ, ಸ್ಲೋ ಮೋಷನ್ ಬಂದು ಸಾರಿ I'm leaving the cigarette pack ಕೈಯಲ್ಲಿ ಕಾಣ್ಬೇಕು.